ಈ ವಸ್ತ್ರವನ್ನು ನೇಯ್ದ ನೇಕಾರರ ಕುಟುಂಬ ಪ್ರತಿದಿನ ನಮ್ಮನ್ನು ರಕ್ಷಣೆ ಮಾಡ್ತಾ ಇದೆ. ಜನಿಸಿದಾಗಿಂದ ಸಾಯೋವರೆಗೂ ಅರ್ಚಕರ ಪರಿವಾರ ನಮ್ಮ ಜೊತೆ ಇರುತ್ತೆ. ಪಾದರಕ್ಷೆ ತಯಾರು ಮಾಡುವಂತಹ ಒಂದು ಕುಟುಂಬ, ಪವಿತ್ರವಾದಂಥ ಒಂದು ಕೆಲಸ ಅದು. ಮುಡಿಯನ್ನು ತೆಗೆಯುವಂತಹ ಕಾರ್ಯ ಮಾಡ್ತಾರಂಥ ಕುಟುಂಬಗಳು ಕ್ಷೌರಿಕರು. ಕಲ್ಲಿಗೂ ಸಹ ಮೂರ್ತಿ ಸ್ವರೂಪ ಕೊಡುವಂಥ ಶಿಲ್ಪಿಕಾರರು ನಮ್ಮ ಮಧ್ಯೆ ಇದ್ದಾರೆ. ದೇವಸ್ಥಾನಗಳ ಮುಂದೆ ಹೂ ಮಾರೋರು ಯಾವ ಜಾತಿ ಗೊತ್ತಿಲ್ಲ ನಮಗೆ. ಎಲ್ಲರಿಗೂ ಸಹ ಶಕ್ತಿಯನ್ನು ತುಂಬುವಂತಹ ಒಂದು ರೈತಾಪಿ ಕುಟುಂಬ. ವೃತ್ತಿಗಳನ್ನು ಆಧಾರವಾಗಿಟ್ಕೊಂಡು ಬೈಯುವಾಗ ಯುವಕರ ಮನಸ್ಸಿನಲ್ಲಿ ಆ ವೃತ್ತಿ ಮಾಡಬಾರ್ದು ಅಂತ ಬಂದಾಗ ಯಾವ ವೃತ್ತಿಗಳು ಸಹ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಿಂದೂ ಸಮಾಜ ಉತ್ಸವಗಳು ಹಿಂದೂ ಸಮಾನ ಉತ್ಸವಗಳಾಗಬೇಕು. ಹಿಂದೂಗಳನ್ನು ಸಂಘಟಿಸುವುದು ಮತ್ತು ಅಸಮಾನತೆಯನ್ನು ದೂರ ಮಾಡುವುದು, ಹೋಗಲಾಡಿಸುವುದು ಎರಡೂ ಸಹ ಒಂದೇ ಕೆಲಸ. ಸಹಜವಾಗಿ ಮೊದಲನೇ ಮೆಟ್ಟಿನ ಹೋಗಬೇಕಾಗಿರೋದೇ ಮನೆಗಳ ಪ್ರವೇಶ. ಈಗ ನಾವು ಹೇಳೋದನ್ನು ಮಕ್ಕಳು ಮಾಡೋದಿಲ್ಲ, ಅದನ್ನು ನಾವು ಮಾಡೋದನ್ನು ಮಕ್ಕಳು ಮಾಡ್ತಾರೆ. ಸಂಘ ಶತಾಬ್ದಿಯ ವಸ್ತುದಲ್ಲಿದೆ. ಶತಾಬ್ದಿಯ ಕಾಲಘಟ್ಟದಲ್ಲಿ ಸಂಘ ಮತ್ತು ಸಾಮರಸ್ಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. 100 ವರ್ಷಗಳಾದರೂ ಸಹ ಇದನ್ನು ನಾವು ಯೋಚನೆ ಮಾಡ್ತಿದ್ದೀವಿ ಅಂದರೆ ನಾವಿನ್ನು ಈ ಹಿಂದೆ ಎಷ್ಟು ತುಳಿತಕ್ಕೊಳಪಟ್ಟಿಲ್ಲ, ಎಷ್ಟು ನೋವುಗಳನ್ನು ನಾವು ಅನುಸರಿಸಿಲ್ಲ, ಎಷ್ಟು ಜನಕ್ಕೆ ಇದು ಹೃದಯಕ್ಕೆ ಹತ್ತಿರವಾದಂಥ ವಿಷಯ ಆದರೂ ಸಹ ಬಹಳ ದೂರ ಉಳಿದ್ಬಿಟ್ವಿ ನಾವು. 100 ವರ್ಷಗಳಾದರೂ ಸಹ ಇವತ್ತು ನಾವು ಮಾತಾಡ್ತಾ ಇದ್ದೀವಿ. ಇನ್ನೂ ಸಹ ಈ ಥರ ಆಚರಣೆ ಅಸ್ಪೃಶ್ಯತೆ ಇದೆಯಲ್ಲ, ಇದಕ್ಕೆಲ್ಲ ಕಾರಣ ಏನಿರ್ಬೋದು? ಹಾಗಂತ ಹೋದರೆ ಅನೇಕ ಮಹನೀಯರು ಇದರ ಬಗ್ಗೆ ಮಾತಾಡ್ಬಿಟ್ಟಿದ್ದಾರೆ. ಕೊದ್ಮೂಲ್ ರಂಗರಾಯರು ಸಹ ಇದರ ಬಗ್ಗೆ ಮಾತನಾಡಿದ್ದಾರೆ, ಕೆಲಸಗಳನ್ನು ಮಾಡಿದ್ದಾರೆ. ಇನ್ನು ಅನೇಕರು ಹೇಳ್ತಾ ಹೋದರೆ ಅನೇಕ ಮಹನೀಯರು ಇದರ ಬಗ್ಗೆ ಮಾತಾಡಿದ್ದಾರೆ. ಹಾಗಾಗಿ ವಿಜಯಪುರದ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಹೇಳಿದ್ದು, ಈ ಪ್ರಪಂಚದಲ್ಲಿ ಮಹನೀಯರೆಲ್ಲರೂ ಹೇಳಬೇಕಾಗಿರೋ ಎಲ್ಲ ವಿಷಯಗಳನ್ನು ಹೇಳಿ ಆಗಿದೆ, ಇನ್ನು ಆಚರಣೆ ಮಾತ್ರ ಬಾಕಿ ಇದೆ ಅಂತ. ಇನ್ನು ನಾವು ಹೇಳೋದೇನಿಲ್ಲ, ಆಚರಣೆ ಮಾಡಬೇಕು. ಆಚರಣೆ ಹೇಗೆ ಮಾಡಬೇಕು ಅಂತ ಕೇಳಿದರೆ 1925ರಲ್ಲಿ ಏನು ಸಂಘ ಪ್ರಾರಂಭ ಆಯಿತು, ಆಗ ಕೇವಲ ಒಂದು ಸಮುದಾಯಕ್ಕೋಸ್ಕರ ಸಂಘ ಪ್ರಾರಂಭ ಆಗಿಲ್ಲ. ಪೂಜನೀಯ ಡಾಕ್ಟರ್ ಜಿ ಸಂಘ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಹಲವರ ಸಂಪರ್ಕ ಮಾಡಿದರು, ಅನೇಕರ ಜೊತೆ ಸಂಪರ್ಕ ಬೆಳೆಸಿದರು, ಅವರ ಸಂಘವನ್ನು ಬಯಸಿದರು. ಹಾಗೆ ಕೇಳಿದರೆ ಕೇವಲ ಒಂದು ಸಮುದಾಯಕ್ಕೋಸ್ಕರ ಅವರು ಸಂಘಟನೆಯಲ್ಲಿ ತೊಡ್ಕೊಂಡ್ರ, ಒಂದು ಸಮಾಜದ ವ್ಯಕ್ತಿಗಳನ್ನು ಮಾತ್ರ ಸಂಪರ್ಕ ಮಾಡಿದ್ರ ಅಂತ ಕೇಳಿದರೆ ಖಂಡಿತ ಇಲ್ಲ. ಅವರ ಚಿಂತನೆಗಳು ಹೇಗಿತ್ತು ಅಂತ ಕೇಳಿದ್ರೆ 1925ರ ಹಿಂದೆಯೇ ಸಂಘ ಮತ್ತು ಸಾಮರಸ್ಯ ಬೆರೆತಾಗಿತ್ತು. ಆ ಸಸಿ ಇವತ್ತು ಹೆಮ್ಮರವಾಗಿ ಇವತ್ತು ಬೃಹದಾಕಾರವಾಗಿ ಬೆಳೆದಿದೆ. ಪರಮ ಪೂಜನೀಯ ಡಾಕ್ಟರ್ ಜಿ, ಪರಮ ಪೂಜನೀಯ ಗುರೂಜಿ, ಪರಮ ಪೂಜನೀಯ ಬಾಳಾಸಾಹೇಬ್ ದೇವರಸರಿ 3 ಜನ ಏನು ಮಾರ್ಗದರ್ಶಕರಿದ್ದಾರೆ. ಅವರ ಅತ್ಯಂತ ಸಮೀಪ ಸಂಘಟನೆಯ ನಿಕಟವರ್ತಿಗಳಾಗಿದ್ದವರು ದತ್ತೋಪ ಟೇಂಗಡಿಯವರು. ಟೇಂಗಡಿಜಿ ಒಂದು ಕಡೆ ಹೇಳ್ತಾರೆ, ಹಿಂದೂಗಳನ್ನು ಸಂಘಟಿಸುವುದು ಮತ್ತು ಅಸಮಾನತೆಯನ್ನು ದೂರ ಮಾಡುವುದು, ಹೋಗಲಾಡಿಸುವುದು ಎರಡೂ ಬೇರೆ ಬೇರೆ ಕೆಲಸಗಳಲ್ಲ, ಈ ಎರಡೂ ಸಹ ಒಂದೇ ಕೆಲಸ. ಹಾಗಾಗಿ ನಾವು ಸಂಘದಲ್ಲಿ ಏನೆಲ್ಲ ಕೆಲಸ ಮಾಡ್ತೀವಿ, ಹಿಂದೂ ಸಮಾಜ ಸಂಘಟನೆ ಮಾತ್ರ ನನ್ನ ಕೆಲಸ, ಸಾಮಾಜಿಕ ಸಾಮರಸ್ಯದ ಒಂದು ಗತಿವಿಧಿ ಇದೆ, ಅದು ಬೇರೆ ಕೆಲಸ. ಆ ರೀತಿ ಅಲ್ಲವೇ ಅಲ್ಲ. ಹಿಂದೂಗಳನ್ನು ಸಂಘಟಿಸಿದ ಹೊರತು ಹಿಂದೂ ಸಮಾಜ ಜಾಗೃತ ಆಗಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನು ಆಗಾಗಲೇ ಹೇಳಿದರು. ಅಸಮಾನತೆ ಮತ್ತು ಅಸ್ಪೃಶ್ಯತೆ ಈ ಸಮಾಜದಲ್ಲಿ ತಪ್ಪಲ್ಲವಾದರೆ ಈ ಜಗತ್ತಿನಲ್ಲಿ ಬೇರಾವುದು ತಪ್ಪಲ್ಲ ಅಂತ ಹೇಳಿದರು. ಸಾಮರಸ್ಯವಿಲ್ಲದ ರಾಷ್ಟ್ರ ಎದ್ದು ನಿಲ್ಲಲು ಹೇಗೆ ಸಾಧ್ಯನೇ ಇಲ್ಲ. ಶ್ರದ್ಧಾಮಯ ವಿಶ್ವಾಸ ಬಡಾಕ ಸಾಮಾಜಿಕ ಸದ್ಭಾವ ಜಗ. ಶ್ರದ್ಧಾಮಯ ವಿಶ್ವಾಸದಿಂದ ಮಾತ್ರ ಗೆಲ್ಲಲಿಕ್ಕೆ ಸಾಧ್ಯ. ಸಮಾನತೆಯನ್ನು ಯಾವುದೇ ರೀತಿಯ ಕ್ರಾಂತಿ ಮಾಡಿ ನಾವು ಗಳಿಸ್ತೀವಿ ಅನ್ನೋದ್ರ ಮೇಲೆ ಯಾರಿಗೂ ವಿಶ್ವಾಸ ಇರಲಿಲ್ಲ ಅಂತೇಳಿ ಅಂದೇ ಹಿರಿಯರು ಹೇಳಿದ್ದಾರೆ ನಮಗೆ. ಕ್ರಾಂತಿಯಿಂದ ಸಮಾನತೆ ಸಾಧ್ಯವಿಲ್ಲ. ಸಿಕ್ಕರೂ ಸಹ ಅದು ಶೋಷಿತರ ವಿರುದ್ಧವಾಗಿ ಮತ್ತೆ ಕೆಲಸ ಮಾಡುತ್ತೆ. ಹಾಗಾಗಿ ಸಮಾನತೆಯ ಶಾಂತಿ ಮತ್ತು ಸಮಾನತೆ ಮತ್ತು ಆಚರಣೆಯಲ್ಲಿ ನಾವೊಬ್ಬರಾಗಬೇಕಾದ್ರೆ ನಾವುಗಳೇನು ಮಾಡಬೇಕು, ನಾವು ಸಹ ಏನು ಮಾಡಿದ್ದೀವಿ ಅನ್ನೋದನ್ನ ಉದಾಹರಣೆ ಸಹಿತ ಹೇಳ್ತಾ ಹೋಗ್ತೀನಿ. ಉದಾಹರಣೆ ಅಂದರೆ ಇದೊಂದು ಘಟನೆಗಳ ಸಹಿತ ನಾನು ಹೇಳ್ತಾ ಹೋಗ್ತೀನಿ.
ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೆಯುತ್ತೆ, ಎಲ್ರಿಗೂ ಗೊತ್ತಿದೆ. ಮನೆಯ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಈಗ ನಾವು ಹೇಳೋದನ್ನು ಮಕ್ಕಳು ಮಾಡೋದಿಲ್ಲ, ಅದನ್ನು ನಾವು ಮಾಡೋದನ್ನು ಮಕ್ಕಳು ಮಾಡ್ತಾರೆ. ಬಹುತೇಕ ಎಲ್ರಿಗೂ ಗೊತ್ತಿರೋದು. ನಮ್ಮ ಮನೆಯಲ್ಲಿ ಹೇಗೆಲ್ಲ ಆಚರಣೆಗಳಿರುತ್ತೆ, ನಮ್ಮ ಮಕ್ಕಳು ಅದನ್ನು ಬೆಳೆಸ್ಕೊಂಡು ಹೋಗ್ತಾರೆ. ಹಾಗಾಗಿ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗದು ಯುರೋಪಿನ ಒಂದು ದೇಶ. ಆ ದೇಶ, ಯುರೋಪ್ನಲ್ಲಿ ಭಾಳ ಎಲ್ಲ ದೇಶಗಳು ಚೆನ್ನಾಗೇ ಇದೆ. ಒಂದು ನಗರದಲ್ಲಿ ವಿಶಾಲವಾದ ರಸ್ತೆಗಳ ಮಧ್ಯೆ ರಸ್ತೆ ದಾಟಲಿಕ್ಕೂ ಅಲ್ಲೊಂದು ವ್ಯವಸ್ಥೆ ಇದೆ. ಹೇಗೆಂದರೆ ಹಾಗೆ ರಸ್ತೆ ದಾಟಲಿಕ್ಕಿಲ್ಲ, ದಾಟಿದ್ರೆ ಒಂದು ಸ್ವಲ್ಪ ದಂಡ ಹಾಕ್ತಾರೆ. ಭಾರತೀಯ ಪ್ರವಾಸಿ ಒಬ್ಬರಲ್ಲಿದ್ದರು, ಸಿಗ್ನಲ್ ಇತ್ತು, ಜನ ನಿಂತಿದ್ರು, ಮಕ್ಕಳು ಎಲ್ಲರೂ ನಿಂತಿದ್ರು. ಇವರು ರಸ್ತೆ ದಾಟಕ್ಕೆ ಮುಂದಾದರು. ಆಗ ಅವರು ಅಲ್ಲಿದ್ದವರು, ಆ ದೇಶದ ಪ್ರಜೆ ಹೇಳಿದರು, ಇಲ್ಲ ನೀವು ದಾಟೋಗಿಲ್ಲ ಅಂತ. ಆಗ ಪ್ರವಾಸಿ ಭಾರತೀಯರಿಗೆ ಏನು, ನಾವೆಲ್ಲ ಇಲ್ಲಿ ದಾಟ್ತೀವಲ್ಲ, ಹಾಗೆ ಅಲ್ಲಿ ದಾಟ್ಬೋದು, ಯಾವುದು ಗಾಡಿನ ವಾಹನಗಳೇ ಬರ್ತಾ ಇಲ್ಲ, ದಾಟಿದ್ರೆ ಏನು ತಪ್ಪು ಅಂತ ಕೇಳಿದರು. ಅದಕ್ಕೆ ಅವ್ರು ಹೇಳಿದರು, ನಿಮಗೆ ಕ್ರಮಶಿಕ್ಷಣ ಇಲ್ಲದಕ್ಕೋಸ್ಕರ ಈ ದೇಶದ ಕಾನೂನಿನಡಿಯಲ್ಲಿ ಒಂದು 10 ಅಥವಾ 15, 20 ಯೂರೋಸ್ ಫೈನ್ ಆಗ್ಬೋದು, ಫೈನ್ ಬೀಳ್ಬೋದು. ಆದರೆ ಇಲ್ಲಿ ಏನು ಸಿಗ್ನಲ್ನಲ್ಲಿ ನಮ್ಮ ಮಕ್ಕಳು ಯಾರಿದ್ದಾರೆ, ನಿಮ್ಮನ್ನು ನೋಡ್ತಾ ಇದ್ದಾರೆ, ನಿಮ್ಮನ್ನು ಗಮನಿಸ್ತಾ ಇದ್ದಾರೆ. ನೀವು ರಸ್ತೆನೇ ದಾಟೋದಾದರೆ ಅದು ಇನ್ನು ಎಷ್ಟು ದಿನಗಳ ಕಾಲ ಆ ಮಗುವಿನ ಮನಸ್ಸಲ್ಲಿ ಇರುತ್ತೆ. ದೊಡ್ಡವರೇ ಮಾಡಿದ್ರು ನಾನು ಯಾಕೆ ಮಾಡಬಾರ್ದು? ಹಾಗೆ ಆಚರಣೆ ಮಾಡೋದ್ರ ಮುಖಾಂತರ ನಾವು ಸಮಾನತೆ ಮತ್ತು ಏನು ಇವತ್ತು ಸಂಘ ಮತ್ತು ಸಾಮರಸ್ಯ ಅಂತಿದೆ, ಆ ವಿಚಾರವನ್ನು ಮಕ್ಕಳಲ್ಲಿ ಬಿತ್ತಬೇಕು. ಭಾಳಷ್ಟು ಜನ ಮಾಡಿದ್ದೀವಿ ಕೆಲಸ. ಸಂಘ ಅಂತೂ ನಿರಂತರವಾಗಿ ಮಾಡ್ತಾನೆ ಇದೆ. ಹಾಗೆ ಮಾಡ್ತಾ ನಮಗೂ ಒಂದು ದಿಕ್ಕು ದಿಶೆಗಳನ್ನು ಕೊಟ್ಟಿದೆ. ಒಮ್ಮೆ ದೀನ್ ದಯಾಳ್ಜಿ ಮತ್ತು ನಾನಾಜಿ ದೇಶ್ಮುಖ್ ಅವರು ಒಂದು ಹಳ್ಳಿಯಲ್ಲಿ ಕಾರ್ಯಕರ್ತರೊಳಗೆ ಪ್ರವಾಸ ಹೋಗ್ತಾ ರಸ್ತೆ, ಹಳ್ಳಿ, ಒಂದು ಕಾಲು ಜರಿ ಒಂದು ಸಣ್ಣ ಹಳ್ಳಕ್ಕೆ ದೀನ್ ದಯಾಳ್ಜಿ ಮುಗ್ಗರಿಸಿ ಬೀಳ್ತಾರೆ. ಆಗ ಅಲ್ಲಿರುವಂಥ ಒಬ್ಬ ಕಾರ್ಯಕರ್ತರು ಅವರಿಗೆ ಕೈ ಕೊಡೋದು, ಇಳಿಯೋದು, ಬೇಡೋ ಅಂತ ನೋಡ್ತಾ ಇರ್ತಾರೆ. ಆಗ ದೀನ್ ದಯಾಳ್ಜಿ ಹೇಳ್ತಾರೆ, ಇಲ್ಲಪ್ಪ ನಾನಂತೂ ಬಿದ್ದಿದ್ದೀನಿ, ನೀನು ಸ್ವಲ್ಪ ಬಾಗಬೇಕು, ನಾನು ಕೈ ಕೊಡಬೇಕು, ನಿನ್ನನ್ನು ಎಳಿಬೇಕು. ಆಗ ಕೈ ಕೊಟ್ಟು ಎಳಿತಾರೆ. ದೀನ್ ದಯಾಳ್ಜಿ ಮೇಲೆ ಬಂದು ಹೇಳ್ತಾರೆ ನಾನಾಜಿ ದೇಶ್ಮುಖ್ ಅವರಿಗೆ, ಸಾಮರಸ್ಯನೂ ಹೀಗೆ, ಸಾಮರಸ್ಯ ನಾವು ಕೈ ಕೊಡಬೇಕು, ಅಲ್ಲಿರೋರು ಬಾಗಬೇಕು, ಇಬ್ಬರು ಒಟ್ಟಾರೆ ಕೆಲಸ ಮಾಡಬೇಕು, ಅದಾದಾಗ ಮಾತ್ರ ಸಾಮರಸ್ಯದ ಕೆಲಸ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ನಾವೆಲ್ಲರೂ ಸಹ ಒಂದು ಯೋಚನೆಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀವಿ, ಅವ್ರ ಮನೆಗೆ ಹೋದರೆ ಏನು ಅಂದ್ಕೊತಾರೋ, ಅಥವಾ ಅವರು ನಮ್ಮ ಮನೆ ಕರೆದ್ರೆ ಏನು ಅಂದ್ಕೊಳ್ತಾರೋ, ನಾವು ಹೋದಾಗ ಯಾವ ರೀತಿ ಅವ್ರ ವರ್ತನೆ ಇರುತ್ತೋ, ಇದಾಗಬಾರ್ದು. ಸಹಜವಾಗಿ ಮೊದಲನೇ ಮೆಟ್ಟಿಲು ನಾವು ಹೋಗಬೇಕಾಗಿರೋದೇ ಮನೆಗಳ ಪ್ರವೇಶ. ಮನೆಗಳಿಲ್ಲದ, ಪ್ರವೇಶವಿಲ್ಲದ ಮನಸ್ಸನ್ನು ಮುಟ್ಲಿಕ್ಕೆ ಸಾಧ್ಯನೇ ಇಲ್ಲ. ಸಂಘ ಇವತ್ತು ಬೆಳೆದಿರೋದು ಮತ್ತು ಬೆಳೆಸಿರೋದು, ಮುಂದಕ್ಕೆ ಹೋಗ್ತಾ ಇರೋದು ಮನೆಗಳ ಪ್ರವೇಶದಿಂದ ಮಾತ್ರ. ಮನಸ್ಸಿಗೆ ಹತ್ತಿರವಾಗಬೇಕಂದ್ರೆ ಮನೆಗಳ ಪ್ರವೇಶ ಆಗಬೇಕು. ಇನ್ನು ಅನೇಕ ಕಡೆ ಬೇರೆ ಬೇರೆ ರೀತಿಯ ಆಚರಣೆಗಳಿವೆ. ಬೆಂಗಳೂರಿನಲ್ಲಿ ಹೇಳೋದಾದರೆ ಮಹಾನಗರ ಬಹಳ ದೊಡ್ಡದು. ಇಲ್ಲಿ ಅನೇಕರು ಬರ್ತಾರೆ, ಅನೇಕ ಜಾತಿ, ಪಂಥ, ಮತ, ಈ ರೀತಿ ಅನೇಕರಿದ್ದಾರೆ. ಅದರಲ್ಲಿ ನಾವು ನೋಡ್ತೀವಿ, ಹಸುಗಳನ್ನು ಕರ್ಕೊಂಡು ಬೆಳಿಗ್ಗೆ ಹೊತ್ತು ಬರ್ತಾರೆ, ಅವರಿಗೆ ಕೋಲೆ ಬಸವ ಅಂತ ಕರೀತಾರೆ. ಅವ್ರು ಬಂದಾಗ ಏನು ಮಾಡ್ತಾರೆ, ತಮ್ಮ ಒಂದು ವಾದ್ಯ ಇರುತ್ತೆ, ಆ ವಾದ್ಯದಲ್ಲಿ ವಾದ್ಯವನ್ನು ಮಾಡ್ತಾರೆ, ಮನೆಗಳು ಮುಂದೆ ನಿಲ್ತಾರೆ, ಒಳ್ಳೊಳ್ಳೆ ಭಜನೆಗಳು ಆಡ್ತಾರೆ, ಶ್ರೀರಾಮನ ಭಜನೆ, ಈ ಥರ ಎಲ್ಲ ಭಜನೆಗಳು ಆಡ್ತಾರೆ. ಹಾಗೆ ಒಂದು ಬಡಾವಣೆ, ಮನೆ ಮುಂದೆ ಬಂದರು, ಜೋರಾಗಿ ಆಡ್ಲಿಕ್ಕೆ ಶುರು ಮಾಡಿದ್ರು. ತಾಯಿಯೊಬ್ಬರು ಆಚೆ ಬಂದರು, ಮನೆ ಮುಂದೆ ನಾಯಿ ಬೊಗಳ್ತಾ ಇತ್ತು, ಅವರೇ ಸಾಕಿದಂಥ ನಾಯಿ. ಜೋರಾಗಿ ಗದರಿದ್ಲು ಅಮ್ಮ. ಮಗು ನೋಡ್ತಾ ಇತ್ತು, ಒಂದು 10 ವರ್ಷದ ಮಗು. ಹೋಗಯ್ಯ ಇಲ್ಲಿಂದ, ಎಷ್ಟು ಸಲ ಹೇಳಿದ್ದೀನಿ ಬರಬೇಡ ಅಂತ, ಮತ್ತೆ ಬರ್ತೀಯ, ತೊಂದರೆ ಕೊಡ್ತೀಯ, ಹಾಗೆ ಹೀಗೆ ಅಂತ ಜೋರು ಮಾಡಿ. ಅವರು ನಾಯಿನೂ ಬಿಟ್ಟರು, ಅವ್ರು ಹೆದರ್ಕೊಂಡು ಹೋದರು. ಅಮ್ಮ ಒಳಗಡೆ ಬಂದು, ಮಗು ಬಂದು ಕೇಳ್ತು, ಅಮ್ಮ ಅವರು ಹಸುವನ್ನು ಕರ್ಕೊಂಬಂದಿದ್ರು, ಒಂದು ಒಳ್ಳೆ ಭಜನೆಗಳು ಹಾಡ್ತಾಯಿದ್ರು, ಅವರಿಂದ ನಮಗೇನು ತೊಂದರೆ ಆಗಲಿಲ್ಲ, ಆದರೂ ಸಹ ನಾವು ಅವರನ್ನು, ನಾಯಿಯನ್ನು ಬಿಟ್ವಿ, ಜೋರಾಗಿ ನೀನು ಬೈದೆ ಯಾಕೆ ಅಂತ ಕೇಳಿದ್ರು. ಅಮ್ಮ ಹೇಳಿ, ನಿನಗಿದೆಲ್ಲ ಗೊತ್ತಾಗಲ್ಲ, ಸುಮ್ಮನೆ ಇರೋ, ಯಾಕೆ ಹೇಳ್ತಿದೆ ಅಮ್ಮ ಅಂದು. ಮತ್ತೆ ಇವರು ಸರಿಯಿಲ್ಲ, ಬೇರೆ ಬೇರೆ ರಾಜ್ಯಗಳಿಂದ ಬಂದಿರ್ತಾರೆ, ನಮ್ಮಲ್ಲಿ ಯಾರೂ ಇಲ್ಲದಿರೋ ಸಮಯದಲ್ಲಿ ಬಂದು ಕದ್ಕೊಂಡು ಹೋಗ್ಬಿಡ್ತಾರೆ.
ಬೀಗ ಹಾಕಿರೋ ಮನೆಗಳನ್ನು ನೋಡ್ಕೊಂಡು ಹೋಗ್ತಾರೆ. ಇಂಥವ್ರು ನಾವು ಸಹಾಯ ಮಾಡಬಾರ್ದು ಅಂತ ಹೇಳ್ತಾರೆ. ಮಗು ನಂಬುತ್ತೆ ಸಹಜವಾಗಿ, ಆಯಿತು ಅಂತ ಮಗು ಸುಮ್ಮನೆ ಆಗ್ತದೆ. 2-3 ವಾರ ಕಳೆಯುತ್ತೆ. ಈ ಮಗು ಒಂದು ಆ ಕಡೆ ಬೀದಿನಲ್ಲಿ ಆಟ ಆಡೋಕ್ಕೆ ಹೋಗುತ್ತೆ. ತನ್ನ ಸಹಪಾಠಿ ಆಕೆ ಆ ಕಡೆ ಬೀದಿಲಿ ಆಟ ಆಡಲಿಕ್ಕೆ ಆ ಮನೆಗೆ ಹೋಗುತ್ತೆ. ಒಂದು 2-3 ವಾರ ಕಳೆದಿರುತ್ತೆ. ಈಗಂತೂ ಮಕ್ಕಳ ಕೈಯಲ್ಲಿ ಫೋನ್ ಇದ್ದೇ ಇರುತ್ತೆ, ಎಲ್ಲರಿಗೂ ಫೋನ್. ಅದೇ ಬಡಾವಣೆಯ ಇನ್ನೊಂದು ಮನೆಗೆ 3 ವಾರಗಳ ನಂತರ ಈ ಕೋಲೆ ಬಸವರು ಬರ್ತಾರೆ. ಅಲ್ಲೂ ಸಹ ಇದೇ ರೀತಿ ಶಬ್ದ ಮಾಡ್ತಾರೆ, ಹಾಡು ಹೇಳ್ತಾರೆ, ಭಜನೆಗಳು ಮಾಡ್ತಾರೆ, ಬಸವನ್ನ ಇರುತ್ತೆ, ಬಸವನ್ನ ಕರ್ಕೊಂಡು ದಾನ ಮಾಡ್ತಾರೆ. ಅವ್ರ ಮನೆಯಲ್ಲಿ ಅವ್ರ ಮಗಳನ್ನ ಕರ್ಕೊಂಡು ಸ್ನೇಹಿತನ ಜೊತೆಗೆ ಇರ್ತಾಳೆ, ಆಚೆ ಮಾಡ್ತಾರೆ. ಆ ಗೋವಿಗೆ ಅಮ್ಮ ಪೂಜೆ ಮಾಡ್ತಾರೆ. ಪೂಜೆ ಮಾಡಿದ ನಂತರ ಪರಿಚಯ ಆಗುತ್ತೆ. ಆ ವ್ಯಕ್ತಿನ ಪರಿಚಯ ಮಾಡಿಕೊಡ್ತಾರೆ. ಆ ವ್ಯಕ್ತಿಗೊಂದಷ್ಟು ಹಣವನ್ನು ಕೊಡ್ತಾರೆ. ಮನೆಯೊಳಗಡೆ ಕರೀತಾರೆ. ಉಪಹಾರ ಮಾಡೋಕ್ಕೆ ಹೇಳ್ತಾರೆ. ಉಪಹಾರ ಕೊಡ್ತಾರೆ. ಆ ವ್ಯಕ್ತಿಯ ಹೆಸರು ಆಂಜನೇಯರು. ಉಪಹಾರವನ್ನು ಸ್ವೀಕಾರ ಮಾಡಿದ ಆ ವ್ಯಕ್ತಿಗೆ ಕಣ್ಣಲ್ಲಿ ನೀರು ಬರುತ್ತೆ, ಗದ್ಗದಿಕ್ಕನಾಗ್ತಾನೆ. ಏನೂ ಹೇಳೋದಿಲ್ಲ. ಈ ಮಗು ಎಲ್ಲವನ್ನೂ ನೋಡಿರುತ್ತೆ. ಈ ತಾಯಿ ಬಂದು ಪಾದ ಪೂಜೆ ಮಾಡೋದು, ಹಸುವಿಗೆ ಪೂಜೆ ಮಾಡೋದು, ಆತನ ಒಳಗಡೆ ಕರೆಯೋದು, ಒಂದು ಸಣ್ಣ ರೆಕಾರ್ಡ್ ಸಹ ಮಾಡಿರುತ್ತೆ, ಒಂದು ದೃಶ್ಯ. ಹಸುವಿಗೂ ಹಣ್ಣು ಎಲ್ಲ ಕೊಡ್ತಾರೆ. ಮತ್ತು ಆಂಜನೇಯರು ಹೋಗ್ತಾರೆ. ಆಗ ಈ ಸ್ನೇಹಿತ ಆಡಕ್ಕೆ ಹೋಗಿದ್ದಲ್ಲ, ವಾಪಸ್ ಮನೆಗೆ ಬರ್ತಾಳೆ. ಅವ್ರ ಅಮ್ಮನಿಗೊಂದು ದೃಶ್ಯ ತೋರಿಸ್ತಾಳೆ. ಅಮ್ಮ ನೋಡಿ, ಇಲ್ಲಿ ಇವರೇ ಅಲ್ವಾ 2 ವಾರಗಳ ಕೆಳಗಡೆ ನಮ್ಮ ಮನೆಗೆ ಬಂದಿದ್ದು. ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಳೆ. ನೀನಂತೂ ನಾಯಿ ಬಿಟ್ಟು ಎದುರಿಸಿದೆ. ಅವರು ಕಳ್ಳರಾಗಿದ್ದರೆ ನನ್ನ ಸ್ನೇಹಿತೆ ಮನೆಯಲ್ಲಿ ಅವರಮ್ಮ ಅವರಿಗೆ ಆಂಜನೇಯರನ್ನು ಒಳಗಡೆ ಕರೆದು ಉಪಹಾರ ಕೊಟ್ಟು ಸತ್ಕಾರ ಮಾಡಿ ಕಳಿಸಿದ್ದು ಯಾಕೆ? ತಾಯಿ ಮೌನ ಆಗ್ತಾಳೆ. ನಾನು ತಪ್ಪು ಮಾಡಿದ ಅರಿವಾಗುತ್ತೆ. ಹೇಗೆ ನಾವು ಮಕ್ಕಳ ಮನಸ್ಸನ್ನು ತರಬಹುದು, ಇದಕ್ಕೆ ಒಂದು ಉದಾಹರಣೆ ನಾನು ಹೇಳ್ತೆ. ಬೆಂಗಳೂರಿನ ಒಂದು ಬಡಾವಣೆಯಲ್ಲಿ ಇದು ಆಗಿರೋಂಥ ಒಂದು ಘಟನೆ. ನಾವು ಎಲ್ಲಿವರೆಗೂ ಅವರು ನಮ್ಮವರು ಅಂತ ನಾವು ಒಳಗಡೆ ಕರೆಯಲ್ಲ, ಅಥವಾ ಮಕ್ಕಳ ಮುಂದೆ ನಾವು ಎಷ್ಟು ಅವರಿಗೆ ಪ್ರತಿಕಾರವನ್ನು ಕೊಡುತ್ತೀವಿ, ಅಷ್ಟೂ ನಾವು ಕೆಲಸ ಮಾಡಬೇಕಾಗತ್ತೆ. ಹೋಗ್ತಾ ನಮ್ಮ ಕೆಲಸ ಸುಲಭ ಆಗಬೇಕು, ನಮ್ಮ ಕೆಲಸ ಚೆನ್ನಾಗಾಗಬೇಕು ಅಂದಾಗ ಇವನ್ನೆಲ್ಲ ನಾವು ಮಾಡಬೇಕಾಗಿರೋದು ನಮ್ಮ ಆದ್ಯ ಕರ್ತವ್ಯ. ಇಲ್ಲಿಂದ ಒಂದು 280 ಕಿಲೋಮೀಟರ್ ಒಂದು ಹಳ್ಳಿ. ಪ್ರಾಂತಸ್ಥರದ ಕಾರ್ಯಕರ್ತರೊಬ್ಬರು ಗ್ರಾಮದ ಪ್ರವಾಸ. ನಮಗೆಲ್ಲ ಗೊತ್ತಿದೆ, ಸಂಘಟನೆ ಈಗ ಅನೇಕ ಮುಖಗಳಲ್ಲಿ ಕೆಲಸ ಮಾಡ್ತಾ ಇದೆ. 6 ಗತಿವಿಧಿಗಳಲ್ಲಿ ಕೆಲಸ ಮಾಡ್ತಾ ಇದೆ. ಕುಟುಂಬ ಪ್ರಬೋಧನ, ಸಾಮಾಜಿಕ ಸಾಮರಸ್ಯ, ಧರ್ಮ ಜಾಗರಣ, ಪರ್ಯಾವರಣ, ಗೋಸೇವಾ, ಗ್ರಾಮ ವಿಕಾಸ. ಈ 6 ಗತಿವಿಧಿಗಳಲ್ಲಿ ಸಾಮಾಜಿಕ ಸಾಮರಸ್ಯ ಅನ್ನೋ ಒಂದು ಆಯಾಮ ಎಲ್ಲದಕ್ಕೂ ಇದೆ. ಸಾಮಾಜಿಕ ಸಾಮರಸ್ಯ ಆಯಾಮನ ಒಂದು ಗತಿವಿಧಿನೂ ಇದೆ. ಉಳಿದ 5 ಗತಿವಿಧಿಗಳಲ್ಲಿ ಇದೊಂದು ಆಯಾಮ ಸಹ ಇದೆ. ಪಂಚಪರಿವರ್ತನೆಯಲ್ಲಿ ನಮಗೆ ಗೊತ್ತೇ ಇದೆ. ಕುಟುಂಬ ಪ್ರಬೋಧನ, ಸಾಮರಸ್ಯ, ನಾಗರಿಕ ಶಿಷ್ಟಾಚಾರ. ಈ ಸಾಮರಸ್ಯ ಅನ್ನೋದು ಅಲ್ಲೂ ಇದೆ. ಹಾಗಾಗಿ ಸಾಮರಸ್ಯ ಅನ್ನೋದಕ್ಕೆ ಯಾಕೆ ಇಷ್ಟೊಂದು ಮಹತ್ವ ಕೊಡ್ತಾ ಇದೆ? ಪ್ರವಾಸ ಜೋಡಿಸ್ಕೊಂಡಿದ್ರು. ಪ್ರವಾಸ ಆಯಿತು. ಸಂಜೆ ಒಂದು ಕಲಿಕಾ ಕೇಂದ್ರ ಅಂದರೆ ಟ್ಯೂಷನ್ ಸೆಂಟರ್ ಭೇಟಿ ಆಯಿತು. ಆ ಟ್ಯೂಷನ್ ಸೆಂಟರ್ ಮುಗಿಸ್ಕೊಂಡು 4-6 ಜನ ಮನೆ ಸಂಪರ್ಕ ಆಯಿತು. ಅಲ್ಲೇ ಅವತ್ತು ರಾತ್ರಿ ಗ್ರಾಮ ಸಭೆನೂ ಆಯಿತು. ಗ್ರಾಮ ಸಭೆಯಲ್ಲಿ ವಿಶೇಷವಾಗಿ ಅವರು ಪರಿಚಯ ಎಲ್ಲ ಆಯಿತು. ಗ್ರಾಮಸ್ಥರ ಒಬ್ಬರ ಮನೆಯಲ್ಲಿ ಊಟ, ಇನ್ನೊಂದು ಮನೆಯಲ್ಲಿ ಅವತ್ತು ರಾತ್ರಿ ವಸತಿ. ಅವ್ರು ಕೇಳಿದ್ರು, ಬೆಂಗಳೂರಿಂದ ಇಷ್ಟು ದೂರ ಬರ್ತೀರಿ, ನಿಮಗೆ ಸಂಬಳ ಎಷ್ಟು ಕೊಡ್ತಾರೆ? ಇವರು ಹೇಳಿದರು, ಸುಮ್ಮನೆ ಇದ್ರು. ಸಂಘ ಇವತ್ತು ಸಂಬಳ ಕೊಟ್ಟು ಕೆಲಸ ಮಾಡಿಸಿರಲ್ಲ, ಸುಮ್ಮನೆ ಇದ್ದರು. ಮತ್ತೆ ಜೋರಾಗಿ ಕೇಳಿದ್ರು, ಅದು ಸುಮ್ಮನೆ ಇತ್ತು. ಏನು ಕೆಲಸ ಮಾಡ್ತೀರಿ ನೀವು ಅಂತ ಕೇಳಿದ್ರು. ಅವ್ರು ಮಾಡೋ ಕೆಲಸ ಹೇಳಿದರು. ಅರೆ, ನೀವು ಕೆಲಸ ಮಾಡೋದಕ್ಕೆ ನಿಮ್ಮ ಮನೆಗೂ ಸಾಕಾಗಲ್ಲ. ನೀವು ಇಷ್ಟು ದೂರ ಬಂದು ನಿಮ್ಮ ಬಸ್ ಚಾರ್ಜ್ ಹಾಕ್ಕೊಂಡು ನಿಮ್ಮ ಸಮಯ ಕೊಟ್ಟು ಇಷ್ಟೊಂದು ಕೆಲಸ ಮಾಡ್ತೀರ ಅಂದರೆ ನಾನು ನಂಬಲ್ಲ, ನೀವು ಸುಳ್ಳು ಹೇಳ್ತೀವಿ. ಅವ್ರು ಸತ್ಯನೇ ಹೇಳಿರ್ತಾರೆ, ಅದು ನಂಬಲಿಕ್ಕಾಗಲ್ಲ ಅವ್ರಿಗೆ. ಆಗ ಅವರು ಆ ವೃತ್ತಿಯನ್ನು ಮಾಡೋಂಥ ಜಾತಿ ಅವ್ರಿಗೆ ಗೊತ್ತಾಯಿತು. ತಕ್ಷಣಕ್ಕೆ ಅವರೊಂದು ಮುಖ ಭಾವ ಬೇರೆ ಆಯಿತು. ರಾತ್ರಿ 10:15 ಸಮಯ, 11 ಗಂಟೆಲಿ ಒಂದು ಚಾಪೆ ದುಡ್ಡು ಕೊಟ್ಟರು, ಹೊರಗಡೆ ಮಲಗಿದ್ರು, ಎದ್ದು ಬಂದರು ಬೆಳಿಗ್ಗೆ. ಇವರಿಗೇನು ಅನಿಸಿಲ್ಲ ಕಾರ್ಯಕರ್ತರಿಗೆ. ಆ ಮನೆಯವರಿಗೆ ಅದು ಸಹಜ. ಅಲ್ಲಿಂದ 2 ವರ್ಷಗಳ ಕಾಲ ಸತತವಾಗಿ ಗ್ರಾಮ ಸಭೆಗಳನ್ನು ಚೆನ್ನಾಗಿ ಮಾಡಿದರು.
ಅದಾಗಲೇ ನಡೀತಾ ಇರುವಂಥ ಕಲಿಕಾ ಕೇಂದ್ರಕ್ಕೆ ಇನ್ನೂ ಹೆಚ್ಚು ಜೋಡಿಸ್ಕೊಳ್ಳೋ ದೃಷ್ಟಿಯಿಂದ ಅದನ್ನು ಗಟ್ಟಿ ಮಾಡಿದರು. ಹಂತ ಹಂತವಾಗಿ ಆ ಗ್ರಾಮದ ಒಂದು ವಾಸ್ತವತೆ ಒಂದು ಬದಲಾಯಿತು. ಇವತ್ತು ಯಾರ ಮನೆಯಲ್ಲಿ ಈ ವೃತ್ತಿ ಮತ್ತು ಜಾತಿ ತಿಳಿದು ಹೊರ ಹಾಕಿದ್ರು ಅವ್ರ ಮನೆಯಲ್ಲಿ ಇವತ್ತು ಒಳಗಡೆ ಕರೆಯುವಂಥ ಒಂದು ಪ್ರಯತ್ನ ಸಹಜವಾಗಿ ಆಗಿಬಿಟ್ಟಿದೆ. ಹಾಗೊಂದು ವೇಳೆ ಆ ಕಾರ್ಯಕರ್ತರು ನಾನು ಇಷ್ಟೆಲ್ಲ ಬೆಂಗಳೂರಿಂದ ಹೋಗಿ ನಾನು ಯಾಕೆ ಮಾಡಬೇಕು ಕೆಲಸ, ನನ್ನ ಕೆಲಸ ಏನಕ್ಕೆ ನಾನು ಇದನ್ನೆಲ್ಲ ಬಯಸ್ಕೊಂಡಿರಬೇಕು ಅಂತೇಳಿ ಒಂದು ಚಿಂತನೆಯನ್ನು ಈ ಕಡೆ ಮಾಡಿದ್ದೇನೆ. ಪರಿವರ್ತನೆ ಥರ ಅಂಥದ್ದು ಇನ್ನೂ ಹಾಗೆ ಉಳಿತಾ ಇತ್ತು. ಈಗಲೂ ಅನೇಕ ಗ್ರಾಮಗಳಲ್ಲಿ ಇದೆ. ಇಲ್ಲೇ ಪಾಂಡವಪುರದ ಹತ್ರ ಒಂದು ಗ್ರಾಮ, ಆ ಗ್ರಾಮದ ಹೆಸರು ಹೊಸ ಸಾಯಪ್ಪನಹಳ್ಳಿ. ದಶಕಗಳಿಂದ ಗುಡಿನಲ್ಲಿ ಪೂಜೆ ಇರಲಿಲ್ಲ, ತೇರು ಎಳೀತಾ ಇರಲಿಲ್ಲ. ಕಾರಣ ಏನಂತ ಕೇಳಿದ್ರೆ ಸಮುದಾಯಗಳ ಮಧ್ಯೆ ಜಗಳ. ಆ ಸಮುದಾಯಗಳ ಮಧ್ಯೆ ಜಗಳ ಆಗಿತ್ತು. ಅನೇಕರು ಬಂದು ಅದನ್ನು ವಸ್ತುಸ್ಥಿತಿಯನ್ನು ಸರಿ ಮಾಡಲಿಕ್ಕೆ ಹೊರಟರು, ಆಗಲಿಲ್ಲ. ಅಲ್ಲಿ 5-6 ವರ್ಷಗಳ ಹಿಂದೆ ಮಕ್ಕಳ ಮುಖಾಂತರ ಬದಲಾವಣೆ ತರಬೇಕು ಅಂಥೇಳಿ ಅಲ್ಲಿ ಮತ್ತು ಒಂದು ಕಲಿಕಾ ಕೇಂದ್ರ ಪ್ರಾರಂಭ ಆಯಿತು, ಬಾಲಗೋಕುಲ ಪ್ರಾರಂಭ ಆಯಿತು. 8-10 ವರ್ಷಗಳ ಮಕ್ಕಳು 5 ವರ್ಷಗಳ ನಂತರ 13ರಿಂದ 15 ವರ್ಷಗಳ ತರುಣರು ಆಗ್ತಾರೆ. ಅವರೊಂದು ಯೋಚನೆ ಮಾಡಿದರು, ಕಾರ್ತಿಕ ಮಾಸದ ದೀಪ ಪೂಜೆ ವಿಜೃಂಭಣೆಯಿಂದ ದೇವಸ್ಥಾನದ ಆವರಣದಲ್ಲಿ ಆಚರಣೆ ಮಾಡೋಣ ಅಂತೇಳಿ ಪ್ರಯತ್ನ ಪಟ್ಟರು. ಗ್ರಾಮದಲ್ಲಿ ಮುಂಚೆನೇ ಜಾತಿ ಜಗಳ, ಒಬ್ಬರನ್ನ ಕಂಡ್ರೆ ಒಬ್ಬರು ಆಗೋದಿಲ್ಲ. ಮೊದಲು ಮಕ್ಕಳೇ ಶುರು ಮಾಡಿದ್ರು, ಚೆನ್ನಾಗಾಯಿತು. ಅರ್ಚಕರು ಬಂದರು, ಕೂತ್ಕೊಂಡ್ರು, ಪೂಜೆ ಮಾಡಿದ್ರು, ಎಲ್ಲ ಚೆನ್ನಾಗಾಯಿತು. 2ನೇ ವರ್ಷ ಸ್ವಲ್ಪ ಯುವಕರಾದರು, ಅದೇ ಮಕ್ಕಳು ಇನ್ನು ಸ್ವಲ್ಪ ಚೆನ್ನಾಗಿ ಮಾಡಿದರು. 3ನೇ ವರ್ಷ ಇಬ್ಬರೂ ಸಹ ಸೇರಿಸಬೇಕು ಅಂತೇಳಿ ಇಬ್ಬರನ್ನೂ ಒಂದೊಂದು ಮನೆಯಿಂದ ಕರೆದರು ಪೂಜೆಗೆ. ಕೆಲವರೆಲ್ಲ ಭಯದಿಂದ ಬಂದರು, ಕೂತ್ಕೊಂಡ್ರು, ತುಂಬ ಚೆನ್ನಾಗಾಯಿತು. 5ನೇ ವರ್ಷ ಇವತ್ತು ವಿಜೃಂಭಣೆಯಿಂದ ತೇರು ಆಗ್ತಾ ಇದೆ, ರಥೋತ್ಸವ ಆಗ್ತಾಯಿದೆ, ಎಳೀತಾ ಇದೆ. ಪರಿವರ್ತನೆ ಎಲ್ಲಿಂದ ಆಗಬೇಕು ಅಂತ ಕೇಳಿದ್ರೆ ಸಂಘ ಮತ್ತು ಸಾಮರಸ್ಯ, ಈ ರೀತಿ ಪರಿವರ್ತನೆಗಳು ಆಗಬೇಕು. ಹೀಗೆ ಅನೇಕ ಚಿಂತನೆಗಳಲ್ಲಿ ನಾವು ಮುಖ ಮಾಡಬೇಕು. ಕೇವಲ ಒಂದೇ ಬೌದ್ಧಿಕ ಅಥವಾ ಒಂದು ವಿಷಯಗಳನ್ನು ಮನನ ಮಾಡಿಕೊಂಡು ಇದು ನಮ್ಮ ಕೈಯಲ್ಲಿ ಆಗುತ್ತಾ ಅಂತ ಕೂತ್ಕೊಂಡ್ರೆ ಆಗೋದಿಲ್ಲ. ಹೊರಗಡೆ ಬಂದು ಕೆಲಸ ಮಾಡಬೇಕು. ನಾವು ಇಲ್ಲಿ ಕೂತಿರೋರ ಪೈಕಿ ನಮ್ಮಲ್ಲೂ ಸಹ ಅನೇಕರು ಜೊತೆಲಿದ್ದಾರೆ. ಹೇಗೆ ಅಂತ ಕೇಳಿದ್ರೆ ಹೇಳ್ತಾ ಇರೋದು, ಅನೇಕ ಸಮುದಾಯಗಳು, ಅನೇಕ ಸಮಾಜಗಳು ಇಲ್ಲಿ ಕೂತಿರೋರ ಜೊತೆಲೇ ಇದ್ದಾರೆ ನಮ್ಮ ಜೊತೆ. ಅದು ಹೇಗೆ ಅಂತ ಕೇಳಿದ್ರೆ, ಆಗ ತಾನೇ ಹುಟ್ಟಿದ ಮಗುವನ್ನು ಒಂದು ವಸ್ತ್ರದಲ್ಲಿ ಸುತ್ಕೊಂಡು ಬಂದು ಅಪ್ಪ ಅಮ್ಮನಿಗೆ ತೋರಿಸ್ತಾರೆ, ವೈದ್ಯರು ತೋರಿಸ್ತಾರೆ. ಅಲ್ಲಿಂದ ಶುರುವಾಗುವಂಥ ಮಗುವಿನ ವಸ್ತ್ರ ಬೆಳೆದು ದೊಡ್ಡದಾಗುತ್ತೆ, ದಾಂಪತ್ಯ ಜೀವನ ಆಗುತ್ತೆ, ಕೊನೆಗೊಂದು ಸಲ ದೇಹಾಂತ್ಯ ಆಗಬೇಕು. ದೇಹಾಂತ್ಯ ಆದಾಗ ಪಂಚಭೂತಗಳಲ್ಲಿ ಲೀನವಾಗುವ ಆ ಒಂದು ದೇಹವು ಸಹ ಒಂದು ವಸ್ತ್ರದಲ್ಲಿ ಸುತ್ತಿರ್ತಾರೆ. ಯೋಚನೆ ಮಾಡಿ, ಜನಿಸಿದಾಗ ಸುತ್ತಿದ ವಸ್ತ್ರ ಸಾಯೋವರೆಗೂ ನಮ್ಮ ಮೈ ಮೇಲಿದೆ ಅಂತಂದರೆ, ಈ ವಸ್ತ್ರವನ್ನು ನೇಯ್ದ ನೇಕಾರರ ಕುಟುಂಬ ಪ್ರತಿದಿನ ನಮ್ಮನ್ನು ರಕ್ಷಣೆ ಮಾಡ್ತಾ ಇದೆ. ನಾವು ಧರಿಸ್ಕೊಂಡು ಹೊರಡ್ತಾ ಇದ್ದೀವಿ. ಅನೇಕಾರರ ಕುಟುಂಬಕ್ಕೆ ನಾವು ಪ್ರತಿದಿನ ನಮ್ಮ ದೇಹದ ಮೇಲೆ ಹೊತ್ಕೊಂಡು ಸಾಕ್ತಾ ಇದ್ದೀವಿ. ಬಹಳ ದೊಡ್ಡ ಗೌರವ ಅದು. ಅದೇ ಮಗು ಮನೆಯಿಂದ, ಆಸ್ಪತ್ರೆಯಿಂದ ಮನೆಗೆ ಕರ್ಕೊಂಬರ್ಬೇಕು ನಾವು. ಆಗ ತಕ್ಷಣಕ್ಕೆ ಅಪ್ಪ ಅಮ್ಮ ಫೋನ್ ಮಾಡ್ತಾರೆ. ಯಾರಿಗೆ ಫೋನ್ ಮಾಡ್ತಾರೆ? ಮೊದಲು ಅರ್ಚಕರಿಗೆ ಮಾಡ್ತಾರೆ, ಜ್ಯೋತಿಷಿಗರು ಮಾಡ್ತಾರೆ, ಅಥವಾ ತಮ್ಮ ಕುಟುಂಬಕ್ಕೆ ಸದಾಕಾಲ ಯಾರು ಈ ಒಂದು ಜ್ಯೋತಿಷ್ಯನ್ನು ಹೇಳ್ತಾರೆ ಅಥವಾ ಯಾವ ಸಮಯ ಸೂಕ್ತ ಅಂತ ಹೇಳ್ತಾರೆ ಅವ್ರಿಗೆ ಕಾಲ್ ಮಾಡ್ತಾರೆ. ಕರೆ ಮಾಡಿದಾಗ ಅವರೊಂದು ಮಗು ಯಾವ ಸಮಯ ಕೊಟ್ಟು ಅದು ನಕ್ಷತ್ರ, ಜನ್ಮಫಲ, ರಾಶಿ ಇವನ್ನೆಲ್ಲ ಹೇಳ್ತಾರೆ. ಯಾವ ಸಮಯಕ್ಕೆ ಕರ್ಕೊಂಬರ್ಬೋದು ಅಂತಲೂ ಹೇಳ್ತಾರೆ. ಆ ಸಮಯಕ್ಕೆ ಮಗುವನ್ನು ಕರ್ಕೊಂಡು ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ಒಂದು ಹೊಸಲನ್ನು ದಾಟೋ ಒಂದು ಪೂಜೆ, ಆ ಮಗುವಿಗೆ ಆನಂದಿಸಿದ ನಂತರ ಒಂದು ತೊಟ್ಲು ಶಾಸ್ತ್ರ. ಆಗಲೂ ಸಹ ನಾವು ಅರ್ಚಕರಿಗೆ ಕರೆ ಮಾಡ್ತೀವಿ. ಅರ್ಚಕರು ಒಂದು ಸಮಯವನ್ನು ಹೇಳ್ತಾರೆ, ಆ ಸಮಯಕ್ಕೆ ಪೂಜೆ ಮಾಡ್ತೀವಿ. ಆ ಮಗುಗೆ 11 ತಿಂಗಳಾಗತ್ತೆ, ಅಲ್ಲಿಗೊಂದು ನಾಮಕರಣ ಆಗಬೇಕು. ನಾಮಕರಣಕ್ಕೂ ಅರ್ಚಕರು ಬರ್ತಾರೆ. ಆ ಮಗು ದೊಡ್ಡದಾಗಿ ಬೆಳೆದು ಮದುವೆ ಸಮಯದಲ್ಲೂ ಅರ್ಚಕರು ಬೇಕು. ಈ ರೀತಿ ಜನಿಸಿದಾಗಿಂದ ಸಾಯೋವರೆಗೂ ಅರ್ಚಕರ ಪರಿವಾರ ನಮ್ಮ ಜೊತೆ ಇರುತ್ತೆ. ಅದೇ ಮಗು ಇನ್ನೇನು ಅಂಬೆಗಾಲಿಡಬೇಕು, ಅಂಬೆಗಾಲಿಡ್ತಾ ಓಡಾಡ್ತಾ ಇರುತ್ತೆ. ಆ ಮಗುವಿಗೆ ಪಾದರಕ್ಷೆಗಳು ಬೇಕು.
ಪಾದರಕ್ಷೆ ತಯಾರು ಮಾಡುವಂತಹ ಒಂದು ಕುಟುಂಬ, ಪವಿತ್ರವಾದಂಥ ಒಂದು ಕೆಲಸ ಅದು. ಆ ಕುಟುಂಬಗಳನ್ನು ಸದಾ ಹೃದಯದಲ್ಲಿ ಇಟ್ಕೊಂಡಿರ್ಬೇಕು. ನಾವು ಎಲ್ಲಿ ಹೋದರೂ ಪಾದರಕ್ಷೆ ನಮ್ಮಿಂದ ಬರುತ್ತೆ. ನಾವು ಉಪಯೋಗ ಮಾಡೋಂಥ ಬೆಲ್ಟ್ ಅವ್ರನ್ನೇ ಮಾಡೋವಂಥದ್ದು. ಯೋಚನೆ ಮಾಡಿದರೆ ಎಷ್ಟೆಲ್ಲ ಚಿಂತನೆಗಳು ನಾವು ಯೋಚನೆ ಮಾಡಬಹುದು. ಅದೇ ಮಗು ಬೆಳೆಯುತ್ತೆ, ಬೆಳೆದ ನಂತರ ಷೋಡಶ ಸಂಸ್ಕಾರಗಳಲ್ಲಿ ಚೌಲಕರ್ಮ ಅನ್ನೋದು ಒಂದು ಸಂಸ್ಕಾರ. ಮಗು 11 ತಿಂಗಳಿಗೆ ಉತ್ತರ ಕರ್ನಾಟಕ ಆ ಕಡೆ ಭಾಗದಲ್ಲೆಲ್ಲ, ಅಥವಾ ಕರ್ನಾಟಕದ ಉತ್ತರ ಭಾಗದಲ್ಲಿ ಜವಳ ಅಂತ ಕರೀತಾರೆ, ಈ ಕಡೆ ಚೌಲಕರ್ಮ ಅಂತ ಕರಿಬೋದು. ಈ ಕಡೆ ಕೆಲವೊಂದು ಕಡೆ ಮುಡಿ ತೆಗೆಯೋದು ಅಂತ ಕರೀತಾರೆ. ಮುನೇಶ್ವರನಿಗೆ ಮೊದಲನೇ ಮುಡಿ ಅಂತ ಹೇಳ್ತಾರೆ, ತಮ್ಮ ಮನೆ ದೇವರಿಗೆ ಮೊದಲನೇ ಮುಡಿ ಅಂತ ಹೇಳ್ತಾರೆ. ಆ ಮುಡಿಯನ್ನು ತೆಗೆಯುವಂತಹ ಕ್ಷೌರಿಕ ಅವತ್ತು ಮುಡಿ ತೆಗಿತಾರೆ. ಅದಾದ ನಂತರ ಪ್ರತಿ ತಿಂಗಳು ಅಥವಾ 2 ತಿಂಗಳಿಗೆ ಒಂದು ಸಲ ನಾವು ಕರ್ಕೊಂಡು ಅವನ ಸಲೂನ್ಗೆ ಹೋಗಲೇಬೇಕು. ಪ್ರತಿದಿನ ಅವನ ಹತ್ರ ನಾವು ವ್ಯವಹಾರ ಮಾಡಲೇಬೇಕು. ಆ ಮುಡಿಯನ್ನು ತೆಗೆದಂಥ ಕ್ಷೌರಿಕ ಮತ್ತು ಆ ಮಗುವಿನ ಮಗು ದೊಡ್ಡದಾಗಿ ಮದುವೆ ಸಮಯಕ್ಕೆ ಬಂದಾಗ ಮಂಗಳವಾದ್ಯವನ್ನು ಮಾಡಬೇಕು. ಅದು ಸಹ ಅವ್ರದ್ದೇ ಒಂದು ಪದ್ಧತಿ. ಮಂಗಳವಾದ್ಯ ಇದ್ದರೆ ಮದುವೆ ಆಗಲಿಕ್ಕೆ ಸಾಧ್ಯ ಇಲ್ಲ. ದೇವಸ್ಥಾನಗಳಲ್ಲಿ ಮಂಗಳಾರತಿಗೂ ಮುನ್ನ ಮಂಗಳವಾದ್ಯವನ್ನು ಮಾಡಿಯೇ ದೇವಸ್ಥಾನಗಳ ಮಂಗಳಾರತಿ ಮಾಡುವಂಥದ್ದು. ಆ ಮಗು ಬೆಳೆದು ದೊಡ್ಡದಾಯಿತು, ಮದುವೆ ಆಯಿತು, ದೇಹಾಂತ್ಯವೂ ಆಯಿತು. ದೇಹಾಂತ್ಯವಾದ ಮೊದಲನೇ ದಿನ ಅಥವಾ 11ನೇ ದಿನಕ್ಕೆ ಮತ್ತೆ ಕೇಶಮುಂಡನವನ್ನು ಮಾಡಬೇಕು. ತಿರುಪತಿ, ಧರ್ಮಸ್ಥಳ, ಮಹದೇಶ್ವರ ಬೆಟ್ಟ, ನಂಜನಗೂಡು, ಈಗ ಅನೇಕ ಕಡೆ ಮುಡಿಯನ್ನು ತೆಗೆಯುವಂತಹ ಕಾರ್ಯ ಮಾಡ್ತಾರಂಥ ಕುಟುಂಬಗಳು ಕ್ಷೌರಿಕರದ್ದು. ಎಲ್ರಿಗೂ ಸಹ ಶಕ್ತಿಯನ್ನು ತುಂಬುವಂತಹ ಒಂದು ರೈತಾಪಿ ಕುಟುಂಬ. ರೈತರಿಗೆ ಜಾತಿ ಇಲ್ಲ. ರೈತ ಒಬ್ಬ ಮುನಿದು ಕುಳಿತು ಬಿಟ್ಟರೆ ನಮ್ಮ ಇಡೀ ಆಹಾರ ಒಂದು ವ್ಯತ್ಯಾಸ ಆಗ್ಬಿಡುತ್ತೆ. ಆಹಾರ ಭದ್ರತೆ ವ್ಯತ್ಯಾಸ ಆಗ್ಬಿಡುತ್ತೆ. ಹಾಗಾಗಿ ಯಾರೆಲ್ಲ ನಮ್ಮ ಜೊತೆ ಇರ್ತಾರೆ. ಇವತ್ತು ಪವಿತ್ರವಾದಂಥ ಒಂದು ದಿನ, ಶ್ರೀರಾಮ ಜನ್ಮ, ಶ್ರೀರಾಮನವಮಿ. ಒಂದು ಕಲ್ಲನ್ನು ಶಿಲೆಯಾಗಿ ಮಾರ್ಪಾಡು ಮಾಡುವಂತಹ ಒಂದು ಕುಟುಂಬ ಇದೆ. ಆ ಕುಟುಂಬ ಬಹಳ ಪರಿವಾರ ಅಂತಂದು. ಶಿಲ್ಪಿ, ಕಲ್ಲಿಗೂ ಸಹ ಮೂರ್ತಿ ಸ್ವರೂಪ ಕೊಡುವಂಥ ಶಿಲ್ಪಿಕಾರರು ನಮ್ಮ ಮಧ್ಯೆ ಇದ್ದಾರೆ. ಆದರೆ ಆಡು ಭಾಷೆಯಲ್ಲಿ ನಾವೇನಂತ ಬೈತೀವಿ? ಒಂದು ಸಮಾಜವನ್ನು ಆಡು ಭಾಷೆಯಲ್ಲಿ ಬೈಯೋ ಸ್ವರೂಪ ತಗೊಂಡು ಆಡು ಭಾಷೆಯಲ್ಲಿ ಕೆಟ್ಟದಾಗ ಬೈತೀವಿ, ಸಾಧಾರಣವಾಗಿ ಬೈದು ಬಿಡ್ತೀವಿ. ಹಿಂದೂ ಸಮಾಜದಲ್ಲಿ ಎಲ್ಲ ಸಮುದಾಯಗಳನ್ನು ಶ್ರೇಷ್ಠತೆ ಇದ್ದೇ ಇದೆ. ಎಲ್ಲ ವೃತ್ತಿಗಳಿಗೂ ಅದರದೇ ಆದಂಥ ಒಂದು ಗೌರವ ಇದೆ, ಅದರದೇ ಆದಂಥ ಒಂದು ವೃತ್ತಿ ಧರ್ಮ ಇದೆ. ವೃತ್ತಿಗಳನ್ನು ಆಧಾರವಾಗಿಟ್ಕೊಂಡು ಬೈಯುವಾಗ ಯುವಕರ ಮನಸ್ಸಿನಲ್ಲಿ ಆ ವೃತ್ತಿ ಮಾಡಬಾರ್ದು ಅಂತ ಬಂದಾಗ ಯಾವ ವೃತ್ತಿಗಳು ಸಹ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪವಿತ್ರವಾದ ಪಾದರಕ್ಷೆಗಳನ್ನು ಮಾಡುವಂಥವ್ರಿಗೆ ಚಪ್ಪಲಿ ಒಲೆಯೋನು ಅಂತ ಹೇಳ್ಬಿಡ್ತೀವಿ. ಹೇಳುವಂಥ ಪದ ಅಲ್ಲ. ಅನೇಕರು ತಾವು ಅದನ್ನು ಬಳಸ್ತೀರಿ. ಕಲ್ಲಿನ ಕೆಲಸ ಮಾಡೋರಿಗೆ ಇನ್ನೊಂದು ಪದ ಬಳಸ್ತಾರೆ, ಕ್ಷೌರಿಕರಿಗೆ ಮತ್ತೊಂದು ಪದದಿಂದ ಬಾಯ್ದು ಹೀಯಾಳಿಸ್ತಾರೆ. ನಾವಿವತ್ತು ಈ ಇಸ್ತ್ರಿ ಮಾಡಿರೋ ಅಂಗಿಯನ್ನು ಹಾಕೊಂಡು ಬರ್ತೀವಿ ಅಂತ ಕೇಳಿದ್ರೆ ಅದಕ್ಕೆ ಕಾರಣ ಮಡಿವಾಳ ಸಮಾಜ. ಅವ್ರಿಗೂ ಸಹ ಬೈತೀವಿ. ಈ ರೀತಿ ಬೈಯೋದನ್ನು ನಾವು ಕ್ರಮೇಣ ಯೋಚನೆ ಮಾಡಬೇಕು. ಯಾವ ಪದವನ್ನು ನಾನು ಬಳಕೆ ಮಾಡಬೇಕು, ವೃತ್ತಿ ಆಧಾರದಲ್ಲಿ ಪದಗಳನ್ನು ಬಳಕೆ ಮಾಡುವಾಗ ಎಚ್ಚರಿಕೆ ವಹಿಸಬೇಕು. ಹಾಗಾಗಿ ಅದರಲ್ಲೂ ಸಾಮರಸ್ಯ ತರಲಿಕ್ಕೆ ಸಾಧ್ಯ ಆಗುತ್ತೆ. ಅನೇಕರು ದೇವಸ್ಥಾನಗಳ ಹೊರಗಡೆ ಹೂವನ್ನು ಮಾರ್ತಾರೆ. ಆ ಹೂವನ್ನು ಬೆಳೆದು ಕಟ್ಟಿ ದೇವಸ್ಥಾನಗಳ ಮುಂದೆ ಹೂ ಮಾರೋರು ಯಾವ ಜಾತಿ ಗೊತ್ತಿಲ್ಲ ನನಗೆ. ಆದರೆ ಆ ಹೂವನ್ನು ತಗೊಂಡೋಗಿ, ಹಣ್ಣು ಕಾಯಿಯನ್ನು ತಗೊಂಡೋಗಿ ದೇವರಿಗೆ ಸಮರ್ಪಣೆ ಮಾಡಿ ಹೋದಾಗ ಅದು ಹಣ್ಣು ಕಾಯಿ, ಬರುವಾಗ ಅದು ಪ್ರಸಾದ. ಅಂಥವ್ರ ಮಧ್ಯೆ ಇನ್ನೂ ಹಳ್ಳಿಗಳಲ್ಲಿ ಕೆಲವರಿಗೆ ಪ್ರವೇಶನೇ ಇಲ್ಲ. ಒಂದು ಹಳ್ಳಿನಲ್ಲಿ ಒಬ್ಬ ರೈತ 16 ಬಗೆಯ ದವಸ ಧಾನ್ಯಗಳನ್ನು ಬಿಡುವಂತಹ ಒಂದು ಪುಟ್ಟ ತೋಟವನ್ನು ಮಾಡಿದೆ. ಅನೇಕ ರೀತಿಯ ಬೆಂಡೆನಲ್ಲಿ ಉದ್ದ ಬೆಂಡೆ, ಮರಬೆಂಡೆ, ಈ ರೀತಿ ಬೇರೆ ಬೇರೆ ಬೆಂಡೆಗಳಿದೆ. ಬೆಂಡೆಕಾಯಿ ಬೆಳೆದಿದ್ದ. 4-6 ಜಾತಿಯ ಮಾವುಗಳನ್ನು ಬೆಳೆದಿದ್ದ. 16 ಬಗೆಯ ಭತ್ತವನ್ನು ಶೇಖರಣೆ ಮಾಡಿ ಇಟ್ಟಿದ್ದ. ಅದಕ್ಕೋಸ್ಕರ ಆತನಿಗೆ ಕರೆದು, ಪ್ರಗತಿಪರ ಕೃಷಿಕ, ಇಷ್ಟೆಲ್ಲ ಚೆನ್ನಾಗಿ ಮಾಡಿದ್ದಾರೆ, ಕೃಷಿಯಲ್ಲಿ ಅನೇಕ ಜಾತಿಯ ಬೆಳೆಗಳನ್ನು ಬೆಳೆದಿರೋದ್ರಿಂದ ಒಂದು ವೇದಿಕೆಯಲ್ಲಿ ಸನ್ಮಾನ ಮಾಡಿದರು.
ಆತನಿಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟರು. ಆತ ಮಾತಾಡ್ತಾ ನಮ್ಮೂರಿಲ್ಲೇ ಪಕ್ಕದ ಹಳ್ಳಿ, ನೀವು ನನಗೆ ಬಗೆ ಬಗೆಯ ಜಾತಿಯ ಬೆಳೆಗಳನ್ನು ಬೆಳೆದಿದ್ದಕ್ಕೆ ಪ್ರಶಸ್ತಿ ಕೊಟ್ಟರು. ಆದರೆ ಇನ್ನೂ ಸಹ ನಮ್ಮೂರಿನಲ್ಲಿ ಅನೇಕರಿದ್ದೀರಿ. ಕೆಲವು ಜಾತಿಗಳಿಗೆ ಗ್ರಾಮದಲ್ಲಿ ದೇವಸ್ಥಾನಗಳ ಪ್ರವೇಶ ಇಲ್ಲ. ಬೆಳೆಗಳಿಗಿರುವಂಥ ಜಾತಿ ನಮ್ಮೂರಿನಲ್ಲಿರುವಂಥ ಜಾತಿಗೂ ವ್ಯತ್ಯಾಸ ಏನಿದೆ? ಬೆಳೆಗಳಿಗೆ ಜಾತಿ ಇರ್ಬೋದು, ಆದರೆ ಗ್ರಾಮದಲ್ಲಿ ಅನೇಕ ಜಾತಿಗಳು ಇದ್ದಾವೆ. ಅವುಗಳನ್ನು ಒಟ್ಟಿಗೆ ತೊಗೊಂಡೋಗ್ಬೇಕಲ್ಲ. ಯೋಚನೆ ಮಾಡಿ, ಈ ಹಿಂದೆ ಗ್ರಾಮದಲ್ಲಿ ಜಾತ್ರೆ ಆಗ್ತಾಯಿತ್ತು. ಜಾತ್ರೆಗಳಾದಾಗ ನಮ್ಮ ಕಣ್ಮುಂದೆ ಬರೋದೇನೇನು? ಜಾತ್ರೆಗಳಾದಾಗ ನಮ್ಮ ಕಣ್ಮುಂದೆ ಬರೋಂಥದ್ದು, ಜಾತ್ರೆಗಳಲ್ಲಿ ವೈವಿಧ್ಯತೆ, ಮನೆಗಳ ಮುಂದೆ ರಂಗೋಲಿ, ಊರಿನ ಮಧ್ಯೆ ಯುವಕರ ತಂಡ, ಯುವಶಕ್ತಿ ಸದಾ ಜಾಗೃತಿ, ಸಜ್ಜನ ಶಕ್ತಿ, ಅಲ್ಲಿರುವಂತಹ ಅನೇಕರು ಮಾತೃಶಕ್ತಿ ತಾಯಂದಿರು ಒಟ್ಟಿಗೆ ಕೆಲಸ ಮಾಡೋಂಥ ಒಂದು ಜಾತ್ರೆ ಪದ್ಧತಿ. ಜಾತ್ರೆಗಳ ಆಚರಣೆನೇ ಹಾಗೆ. ಯಾವತ್ತೂ ಸಹ ಜಾತ್ರೆಗಳು ಬಿಟ್ಕೊಟ್ಟಿಲ್ಲ, ಯಾರನ್ನೂ ಬಿಟ್ಕೊಟ್ಟಿಲ್ಲ. ಅನೇಕ ಸಮುದಾಯಗಳನ್ನು ಸೇರಿಸಿಕೊಂಡು ಜೊತೆಗೆ ಕರ್ಕೊಂಡು ಹೋಗೋದೇ ಒಂದು ಜಾತ್ರೆಯ ಒಂದು ಆಚರಣೆ. ಕಳೆದ 30 ದಶಕಗಳ ಅಥವಾ ಒಂದು 3 ದಶಕಗಳ, ಕಳೆದ ಒಂದು 30 ವರ್ಷಗಳ 3 ದಶಕಗಳಿಂದ ಜಾತಿಯ ಆಧಾರದಲ್ಲಿ ಜಯಂತಿಗಳನ್ನು ಸರ್ಕಾರ ಮಾಡಿಬಿಟ್ಟಿದೆ. ತಪ್ಪು ಅಂತ ನಾನು ಹೇಳಲ್ಲ. ಯಾವುದೇ ಜಾತಿಯ ಮಹಾಪುರುಷರು ತಮ್ಮ ಒಂದು ಜಾತಿಗೆ ಸೀಮಿತವಾಗಿ ಕೆಲಸ ಮಾಡಲಿಲ್ಲ. ಅನೇಕ ಮಹಾಪುರುಷರು ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಹೋಗುವಂಥದ್ದೇ ನಾವು ನೋಡಿದ್ದೀವಿ. ಜಾತ್ರೆ ಇರುವಾಗ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತಿದ್ವಿ, ಜಾತ್ರೆಗಳ ಆಚರಣೆ ಮಾಡ್ತಿದ್ವಿ. ಜಯಂತಿಗಳು ಬಂದ ಮೇಲೆ ಯೋಚನೆ ಮಾಡಿ, ಒಂದು ಹಳ್ಳಿನಲ್ಲಿ 4 ಬೋರ್ಡ್ಗಳಾಯಿತು. ಭಗೀರಥ ಮಹರ್ಷಿ ಜಯಂತಿ, ಉಪ್ಪಾರ ಜಯಂತಿ, ಕನಕದಾಸ್ ಜಯಂತಿ, ಅಂಬೇಡ್ಕರ್ ಜಯಂತಿ. ಈ 4 ಜಯಂತಿಗಳು ಬಂದಾಗ ಯುವಕರು ಸಹಜವಾಗಿ ಅವರವರ ಜಾತಿ ಜಯಂತಿನ ಆಚರಣೆ ಮಾಡಿದ್ರು. ಆದರೆ ಜಾತ್ರೆಗಳಿದ್ದಾಗ ಎಲ್ಲರೂ ಒಟ್ಟಾಗಿ, ನಮ್ಮ ಪೂರ್ವಿಕರ ಯೋಚನೆ ಹೇಗಿತ್ತು? ಜಾತ್ರೆಗಳು ಮಾಡಿದಾಗ ಎಲ್ಲರೂ ಒಗ್ಗಟ್ಟಾಗಿರ್ತಿದ್ರು, ಜಯಂತಿಗಳು ಮಾಡಿದಾಗ ವಿಘಟನೆ ಆಯಿತು. ಪುರಾಣಗಳಲ್ಲಿ ಎಲ್ಲೂ ಸಹ ಜಾತಿಯಲ್ಲಿ ಉಲ್ಲೇಖ ಎಲ್ಲೂ ಇಲ್ಲ, ಯಾವ ಶಬ್ದಗಳಲ್ಲೂ ಇಲ್ಲ. ವೇದ ಮತ್ತು ಪುರಾಣಗಳಲ್ಲಿ ಜಾತಿಗಳೆಲ್ಲ ಸೂಚಕ ಶಬ್ದಗಳು ಎಲ್ಲೂ ಸಹ ಇಲ್ಲ, ಹುಡುಕಿದ್ರೂ ಸಹ ಸಿಗೋದಿಲ್ಲ. ಬಂದ್ಬಿಟ್ಟಿದೆ, ಹೇಗೋ ಗೊತ್ತಿಲ್ಲ ಹೇಗೆ ಬಂತು ಅಂತ. ನಾವೆಲ್ಲರೂ ಸಹ ಅದನ್ನು ತೊಡೆದಾಕಬೇಕು. ಹಾಗಾಗಿ ಸಂಘ ಒಂದು 100 ವರ್ಷಗಳ ಪ್ರಯತ್ನ ಸಾರ್ಥಕವಾಗಿದೆ. ನಾವು ಎಲ್ಲಿವರೆಗೂ ನಮ್ಮವ್ರನ್ನಾಗಿ ಅವರು ಸ್ವೀಕಾರ ಮಾಡಲ್ಲ, ಅಲ್ಲಿವರೆಗೂ ಇದ್ದೇ ಇರುತ್ತೆ. ಪೂಜನೀಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದರು, ಹಿಂದುವಾಗಿ ಹುಟ್ಟಿದ್ದೀನಿ, ಹಿಂದುವಾಗಿ ಸಾಯಲಾರೆ. ಆದರೆ ನನ್ನ ಬಂಧುಗಳೆಲ್ಲರೂ ಸಹ ಭಾರತೀಯರಾಗಿ ಉಳಿಯುತ್ತಾರೆ ಅಂತ. ಭಾರತೀಯರಾಗಿ ಉಳಿಯೋದು ಅಂದರೆ ಅರ್ಥ ಏನು? ಯಾರೆಲ್ಲ ನೀವು ಯೋಚನೆ ಮಾಡಿ, ಯಾರನ್ನೆಲ್ಲ ತಗೊಳ್ಳಿ ನೀವು, ಎಲ್ಲರೂ ಸಹ ಗಾಂಧೀಜಿಯವರು ಸಾಮರಸ್ಯ ಮತ್ತು ಸಮರಸ್ಯ ಅಸ್ಪೃಶ್ಯತೆ ಹೋಗಲಾಡಿಕೆ ಬಹಳಷ್ಟು ಕೆಲಸ ಮಾಡಿದರು. ಪೂಜನೀಯ ಅಂಬೇಡ್ಕರ್ ಅವರು ಮಾಡಿದರು. ಅನೇಕ ಸದ್ಗುರುಗಳು ಅದನ್ನು ಯೋಚನೆ ಮಾಡಿದರು. ಇವರೆಲ್ಲರೂ ಎಲ್ಲಿಂದಲೋ ಬಂದವರಲ್ಲ, ಇವರೆಲ್ಲರೂ ಸಹ ಹಿಂದೂಗಳಾಗಿ ನಮಗಾಗಿರೋ ಅನ್ಯಾಯವನ್ನು ನಾವು ಪಡೆಯಬೇಕು ಅಂತೇಳಿ ಅವರು ಇದಕ್ಕೆ ಧ್ವನಿ ಎತ್ತವರು, ನಮಗೆ ನ್ಯಾಯ ಕೊಡ್ತಾ ಇರೋರು. ನಾನು ಆಗಲೇ ಹೇಳಿದಾಗೆ, ಸಂಘರ್ಷದಿಂದ ಕ್ರಾಂತಿಯಿಂದ ನಾವೇನೋ ಸಾಧನೆ ಮಾಡ್ತೀವಿ ಅಂದರೆ ಅದು ಸಾಧ್ಯನೇ ಇಲ್ಲ. ಸಹರ್ಷದಿಂದ ಮನವನ್ನು ಗೆಲ್ಲುವುದರ ಮುಖಾಂತರ ಮಕ್ಕಳಲ್ಲಿ ಜಾಗೃತಿ ಮೂಡಿಸಿ ನಾವು ಅವರನ್ನು ನಮ್ಮವರು ಅಂತ ಭಾವಿಸಿದಾಗ ಖಂಡಿತ ಸಾಧ್ಯ ಆಗುತ್ತೆ. ಹೇಗೆ ಪ್ರಭು ಶ್ರೀರಾಮಚಂದ್ರನ ಒಂದು ಪುರದ ಪುಣ್ಯ ಪುರುಷ ರೂಪಿಂದ ಹೋಗುತ್ತದೆ, ಪರಿಜನರ ಭಾಗ್ಯ ಒಡವೆಗೆ ನಡೆಯುತ್ತಿದೆ, ಸಪ್ತ ಶರದಿ ಧರೆಯ ಸಿರಿಯ ಸೊಬಗ ಅಜ್ಞಾತವಾಸಕ್ಕೆ ಹೋಗುತ್ತದೆ, ಕೋ ಐರವ ದೀನನಾಥ ಆನಂದ ಒಡಗುತ್ತದೆ, ವರಮುನೀಂದ್ರರ ಯಾಗರಕ್ಷೆ ಬಲವಳೆಯುತ್ತಿದೆ, ನಿರತ ಒಂದೊಂದಾಗಿ ನಿಂದು ಸಲ್ಲಿಸಿ ನೆರೆಮೊರೆ ಇಟ್ಟದು ಅಂತ ನಾನು ಆಗಲೇ ಹೇಳಿದಾಗೆ ಅಲ್ಲಿ ಆಗಲೇ ಸಾಮರಸ್ಯ ಮೂಡಿತ್ತು. ಆ ಊರಿನ ಜನರು ಎಲ್ಲರೂ ಸೇರಿ ಇದನ್ನು ದುಃಖಭರಿತರಾಗಿ ಹೇಳಿದರು, ನಮ್ಮ ಪುಣ್ಯ ಪೂರ್ತಿ ಹೋಗ್ತಾ ಇದೆ ಅಂತೇಳಿ. ಹಾಗೆ ಯಾರೆಲ್ಲ ಸಾಮಾಜಿಕ ಕೆಲಸ ಮಾಡ್ತಾರೆ ಅವರೆಲ್ಲರೂ ಸಹ ಸಮಾಜದ ಋಣಿಗಳಾಗಿ, ಸಮಾಜಕ್ಕೆ ಋಣವನ್ನು ತೀರಿಸಬೇಕಾಗಿ ನಾವೆಲ್ಲರೂ ಕೆಲಸ ಮಾಡಬೇಕಾಗಿರೋರೇ ಆಗಿದ್ದೀವಿ. ನಮಗೆ ಸಂಘ ಕಾರ್ಯದಲ್ಲಿ ಪ್ರಚಾರಕರ ಜೊತೆ ಪ್ರವಾಸ ಮಾಡಿದಾಗ ಬಹಳ ಅನುಭವಗಳಾಗುತ್ತೆ. ಹೀಗೆ ಹಾಸನ ಜಿಲ್ಲೆಯ ಒಂದು ಹಳ್ಳಿನಲ್ಲಿ ಪ್ರಚಾರಕರೊಬ್ಬರು ಕಾರ್ಯಕರ್ತನೊಟ್ಟಿಗೆ ಪ್ರವಾಸ ಕರ್ಕೊಂಡು ಹೋದರು. ಆ ಪ್ರವಾಸದಲ್ಲಿ ಮನೆಗಳಲ್ಲಿ
ಮಧ್ಯಾಹ್ನ ಭೋಜನ, ಒಂದು ಮನೆ ಕರ್ಕೊಂಡೋದ್ರು. ಈ ಕಾರ್ಯಕರ್ತ ಅತಿ ಹಿಂದುಳಿದಂಥ ಸಮಾಜದ ಕಾರ್ಯಕರ್ತ, ಸಂಘದಲ್ಲಿ ಹಿಂದುಳಿದ ಸಮಾಜದ ಕಾರ್ಯಕರ್ತ, ಮುಂದುವರೆದ ಕಾರ್ಯಕರ್ತ ಅಂತೇನೂ ಇಲ್ಲ. ಆದರೆ ಇವನ ಮನಸ್ಸಲ್ಲಿತ್ತು. ಆಗ ತಾನೇ ಅವನು ಸಂಘ ಕಾರ್ಯಕ್ಕೆ ಬಂದಿದ್ದಂತಹ ಒಬ್ಬ ಹುಡುಗ, ಶಾಖೆಗೆ ಹೋಗ್ತಿರ್ಲಿಲ್ಲ, ನೇರ ಸಂಘ ಕಾರ್ಯಕ್ಕೆ ಬಂದಂಥ ಹುಡುಗ, ಯುವಕ, ಗೃಹಸ್ಥ. ಹೇಳಿ ಕೇಳಿ ಅದು ಬ್ರಾಹ್ಮಣರ ಮನೆ. ಅಲ್ಲಿ ಕೂತರು. ಈ ಹುಡುಗನಿಗೆ ಸ್ವಲ್ಪ ಭಯ, ಏನು ಹೇಳ್ತಾರೋ ಹೇಗೋ ಅಂತ. ಮನೆಯವರು ಬಂದರು, ಪರಿಚಯ ಆಯಿತು, ಪ್ರಚಾರಕರು ಪರಿಚಯ ಮಾಡಿಕೊಟ್ರು. ಒಂದು ಅರ್ಧ ಗಂಟೆ ಮಾತುಕತೆ. ಬನ್ನಿ ಕೈ ತೊಳೀರಿ ಊಟಕ್ಕೆ ಅಂತ ಕರೆದ್ರು. ಕೈ ತೊಳೆಯೋಕೆ ನೀರು ಕೊಡ್ತಾರೆ ಅಂತ ಕೇಳ್ತಾ ಇದ್ದಾಗ ಅವ್ರು ನೇರ ಕೈ ಹಿಡಿದು ಅಡುಗೆ ಮನೆಗೆ ಕರ್ಕೊಂಡು ಹೋಗೋದು. ಬಚ್ಚಲು ಮನೇಲಿ ನೀರು ಕೊಟ್ಟರು, ಟವಲ್ ಕೊಟ್ಟರು, ಕೈ ತೊಳೆದ್ರು, ಅಡುಗೆ ಮನೇಲಿ ಕುಂಡಿಸಿದ್ರು, ಮಣೆ ಹಾಕಿ ಕುಂಡಿಸಿದ್ರು. ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ರು. ಊಟದ ನಂತರ ತಟ್ಟೆನೂ ಸಹ ಎತ್ತಲಿಲ್ಲ. ಆಗ ಆ ಕಾರ್ಯಕರ್ತನಿಗೆ ಅನ್ನಿಸ್ತು, ನಾನೇ ಸ್ವಲ್ಪ ಬದಲಾಗಬೇಕಾಗಿತ್ತ ಅಂತ. ಸಂಘ ಹೊಸದಾಗಿ ಪ್ರಾರಂಭ ಆದಾಗ ಗೊತ್ತಾಗಲ್ಲ ಯಾರಿಗೂ. ಸಂಘಕ್ಕೆ ಹೊಸದಾಗಿ ಬಂದಾಗ, ಸಂಘದ ನಿಯಮಗಳು ನೀತಿಗಳು ಅವ್ರಿಗೆ ಹೊಸದಾಗಿ ಅನ್ನಿಸಿದಾಗ, ಸಂಘದ ಆಚರಣೆಗಳಲ್ಲಿ ಹೊಸದಾಗಿ ಕಂಡಾಗ ಸಹಜವಾಗಿ ಅವರಿಗೆ ಒಂದು ಸ್ವಲ್ಪ ಭಯ ಆಗುತ್ತೆ. ಹಾಗೆ ಆತನಿಗೆ ಅವತ್ತಾದ ಅನುಭವ ಮುಂದಿನ 16 ವರ್ಷಗಳ ಕಾಲ ಕೆಲಸ ಮಾಡಲಿಕ್ಕೆ ಬಹಳ ಒಂದು ದೊಡ್ಡ ಶಕ್ತಿ ತಂತು. ಹಾಗಾಗಿ ಪ್ರಚಾರಕರ ಜೊತೆ ಪ್ರವಾಸ ಮಾಡೋದು ನಾವು ಕಲಿಬೇಕಾಗಿರೋಂಥ ಒಂದು ಬಹಳ ದೊಡ್ಡ ಗುಣ. ಸಾಮಾಜಿಕ ಸಾಮರಸ್ಯದ ಮತ್ತು ಸಂಘ ಮತ್ತು ಸಾಮರಸ್ಯದ ಒಂದು ಒಳ್ಳೆತನ ಏನಂತಂದರೆ, ನಾವು ಮನೆಗಳಿಗೆ ಹೋದಾಗ ಅವ್ರ ಜೊತೆ ಮಾತಾಡ್ತಾ ಸಂಪರ್ಕ ಸಂವಹನ ಜೊತೆಗೆ ಅವರು ನಮ್ಮನ್ನು ಕೈ ಹಿಡಿತಾರೆ, ಗೆಲ್ತಾರೆ ನಮ್ಮ ಹೃದಯವನ್ನು. ಹೀಗೆ ಸಂಘ ಮತ್ತು ಸಾಮರಸ್ಯ ಈ ರೀತಿ ಕೆಲಸ ಮಾಡ್ತಾನೇ ಇದೆ. ಮುಗಿಲಿಂದ ಬಿದ್ದಂಥ ಮಳೆ ಹನಿಯೊಂದು ಒಟ್ಟಾಗಿ ರಾಶಿ ಆದರೆ ಹಳ್ಳಗಳು ತುಂಬಿ ಹರಿದರೆ ತೊರೆ ತುಂಬಿ ಹರಿದಾಗ ಜರಿ ಹರಿದು ಸರಿದು ಹೋದಾಗ ಕೆರೆಗಳೆಲ್ಲ ತುಂಬಿದಾಗ ನದಿಗಳು ಹರಿದು ಸೇರುವುದು ಸಾಗರ. ಒಂದು ನದಿ ಹರಿತಾ ಇರುತ್ತೆ, ಅದರಲ್ಲಿ 2 ಹನಿಗಳು ಹೊರಗಡೆ ಬಂದು, ನಾನು ನಿಮ್ಮ ಜೊತೆ ಹರಿಯೋದಿಲ್ಲ, ಪಕ್ಕದಲ್ಲಿ ನಾನು ಕೂತ್ಕೊಳ್ತೀನಿ ಅಂತ ಹೇಳುತ್ತೆ. ನದಿ ತಾನಾಗಿ ಹರಿಯುತ್ತೆ. ಆ 2 ಹನಿಗಳು ಮಾತ್ರ ಬಂಡೆ ಮೇಲೆ ಕೂತಿರುತ್ತೆ. 24 ಗಂಟೆಯಲ್ಲಿ ಆ ಬಂಡೆ ಮೇಲಿದ್ದ ಹನಿಗಳು ಸಹ ಆದಿಯಾಗಿ ಹೋಗ್ಬಿಟ್ಟಿರುತ್ತೆ. ಹಾಗಾಗಿ ಸಂಘ ಯಾತ್ರೆಯಲ್ಲಿ ಸಂಘದ ಜೊತೆ ನಾವೆಲ್ಲ ಸೇರಿಕೊಂಡು ಜೊತೆಯಲ್ಲಿ ಚೆನ್ನಾಗಿ ಕೆಲಸ ಮಾಡಿದ್ರೆ, ಹೇಗೆ ನದಿಯೊಂದು ಹರಿದು ಪ್ರವಾಹದ ರೀತಿಯಲ್ಲಿ ಸಾಗರವನ್ನು ಸೇರುತ್ತೆ, ಅದೇ ರೀತಿ ಎಲ್ಲ ಸಮುದಾಯಗಳು, ಪುಟ್ಟ ಸಮುದಾಯಗಳು ಅಂತೇನಿವೆ, ಎಲ್ಲ ಸಮುದಾಯಗಳು ಇಲ್ಲೂ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡಿದಾಗ ಹಿಂದೂ ಸಮಾಜವನ್ನು ತಲುಪಲಿಕ್ಕೆ ಬಹಳ ವಿಶೇಷ ಅಂತ ಅನಿಸುತ್ತೆ. ಸೇರಬೇಕು. ಇಲ್ಲಿವರೆಗೂ ನಾವು ಸಾಮರಸ್ಯದ ಬಗ್ಗೆ ತೆರೆದ ಮನಸ್ಸಿನಿಂದ ಮಾತಾಡಲ್ಲ, ಅಲ್ಲಿವರೆಗೂ ಇದು ಕಷ್ಟ. ಹಾಗಾಗಿ ಸಾಮರಸ್ಯಕ್ಕೆ ಬೇಕು ತೆರೆದ ಮನಸ್ಸು. ರಾಜೇಶ್ ಪದ್ಮಾರವರು ಬರೆದಿರೋಂಥ ಒಂದು ಪುಸ್ತಕ ತುಂಬ ಚೆನ್ನಾಗಿದೆ. ಪರಮ ಪೂಜನೀಯ ಮೋಹನ್ಜಿ ಭಾಗವತರು ಸಾಮಾಜಿಕ ಸಾಮರಸ್ಯ, ದತ್ತೋಪಂತ ತೇಂಗಡಿಯವರು ಮಾಡಿದಂಥ ಒಂದು ಪುಸ್ತಕದಲ್ಲಿ ದೃಷ್ಟಿಕೋನ ಕೊಟ್ಟಿದ್ದಾರೆ. ಪುಣೆಯಲ್ಲಿ ನಡೆದಂತಹ ವ್ಯಾಖ್ಯಾನಮಾಲೆಯಲ್ಲಿ ಈ ವ್ಯಾಖ್ಯಾನಮಾಲೆಯ ಪುಸ್ತಕ, ಅದನ್ನು 2020ರಲ್ಲಿ ಪೂಜನೀಯ ಸರಸಂಘ ಚಾಲಕರು ಮಾತಾಡಿದಂಥ ಒಂದು ಪುಸ್ತಕ ಇದು. ಈ ರೀತಿ ಪುಸ್ತಕಗಳನ್ನು ಅಧ್ಯಯನ ಮಾಡೋದ್ರ ಜೊತೆಗೆ ಸಂಘ ಕಾರ್ಯದ ಜೊತೆಗೆ ನಾವೇನು ಮಾಡ್ಬೋದು? ಕೇವಲ ಒಂದು ಸಲ ಬಂದು ಕೇಳ್ತೀವಿ, ಕೇಳಿದ ನಂತರ ಹೋಗ್ತೀವಿ, ಅದಾಗ್ದಿರ ಜೊತೆಗೆ ನಾವು ಏನು ಮಾಡ್ಬೋದು? ನಮ್ಮ ಆಚರಣೆ ಪದ್ಧತಿಗಳು ಬೇರೆ ಬೇರೆ ಇದೆ. ಇಲ್ಲಿಂದ ಒಂದು 20 ಕಿಲೋಮೀಟರ್ ದೂರ ಹೋದಾಗ ಬೇರೆಯೇ ಇದೆ. ಒಂದು 50 ಕಿಲೋಮೀಟರ್ 100 ಕಿಲೋಮೀಟರ್ ದೂರ ಹೋದಾಗ ಭಾಷೆ, ಉಡುಗೆ ತೊಡುಗೆ ಎಲ್ಲವೂ ಬೇರೆ ಇದೆ. ಆಚರಣೆಗಳಲ್ಲಿ ಬೇರೆ ಬೇರೆ ಇದೆ, ವಿಭಿನ್ನತೆ ಇದೆ, ವಿಶಿಷ್ಟತೆ ಇದೆ. ಕೆಲವರು ಆಹಾರ ಪದ್ಧತಿ ಬೇರೆ, ಕೆಲವರು ದೇವಿಗಳಿಗೆ ನೈವೇದ್ಯವನ್ನೇ ಮಾಂಸಾಹಾರ ರೂಪದಲ್ಲಿ ಕೊಡ್ತಾರೆ. ಕೆಲವೊಂದು ಕಡೆ ಮಾಂಸಾಹಾರದೇ ಒಂದು ಸ್ವರೂಪ ಇರುತ್ತೆ ದೇವಿ ಆರಾಧನೆಗೆ. ಹಾಗಾಗಿ ಅವರು ಮಾಡ್ತಾ ಇರೋದು ತಪ್ಪು, ಇವರು ಮಾಡ್ತಾ ಇರೋದು ಸರಿ ಅನ್ನೋ ನಿಲುವಿಗೆ ನಾವು ಬರಬಾರ್ದು. ಎಲ್ಲಿ ಕತ್ತಲಿರುತ್ತೆ ಅಲ್ಲಿ ಕತ್ತಲನ್ನು ಕೋಲಿಂದ ಓಡಿಸ್ಲಿಕ್ಕಾಗೋದಿಲ್ಲ. ಕತ್ತಲನ್ನು ದೂರ ಮಾಡಬೇಕಾದ್ರೆ ಸಣ್ಣ ಹಣತೆಯನ್ನು ಹಚ್ಚಬೇಕು. ಹಣತೆಯನ್ನು ಹಚ್ಚುವುದರ ಮುಖಾಂತರ ಬೆಳಕನ್ನು ತರಬೇಕು.
ಆ ಬೆಳಕು ಸಾಕಾಗಿಲ್ಲ ಅಂದರೆ ಇನ್ನೊಂದು 10-100 ಹಣತೆಗಳು ಹಚ್ಚಬೇಕು. ಆ ಬೆಳಕಿಂದ ಮತ್ತೊಂದು ಬೆಳಕಾಗಬೇಕು. ಹೀಗೆ ಹಣತೆಯನ್ನು ಹಚ್ಚುವ ಮುಖಾಂತರ, ಪರಿವರ್ತನೆ ತರುವ ಮುಖಾಂತರ ಸಾಮಾಜಿಕ ಸಾಮರಸ್ಯಕ್ಕೆ ನಾವೆಲ್ಲ ನ್ಯಾಯ ಕೊಡಬೇಕು. ಸಂಘದ ಶತಾಬ್ದಿಯ ವರ್ಷದಲ್ಲಿ ನಾವಿದ್ದೀವಿ. ಮೊದಲನೇದಾಗಿ ಶತಾಬ್ದಿ ಕಾರ್ಯದಲ್ಲಿ ವಿಜಯದಶಮಿ ಬೌದ್ಧಿಕನಲ್ಲಿ ನಾವೆಲ್ಲ ಸೇರಿದ್ವಿ. ನಂತರ ಇಡೀ ದೇಶದಲ್ಲಿ ಪಥಸಂಚಲನಗಳಾಯಿತು. ಅನೇಕರು ಹೊಸಬರು ಬಂದರು ಸಂಚಲನಕ್ಕೆ. ಅಲ್ಲೊಂದು ಸಂಚಲನ ಸೃಷ್ಟಿಯಾಯಿತು. ಗೃಹ ಸಂಪರ್ಕ ಅಭಿಯಾನ ಬಹಳ ಚೆನ್ನಾಗಾಯಿತು. ಅನೇಕರು ಹೊಸಬರು ನಮ್ಮ ಜೊತೆ ಜೋಡಿಸ್ಕೊಂಡ್ರು. ಮನೆಗಳ ಸಂಪರ್ಕ ಆಯಿತು. ಕೇರಳದಲ್ಲೂ ಸಹ ಕ್ರಿಶ್ಚಿಯನ್ರ ಮಧ್ಯೆ ಸಂಪರ್ಕ ಆಯಿತು. ಮುಸಲ್ಮಾನರ ಬಂಧುಗಳ ಜೊತೆ ಸಂಪರ್ಕ ಆಯಿತು ಅನ್ನೋದನ್ನು ನಾವು ಮೊನ್ನೆ ಕೇಳಿದ್ವಿ. ನಾಗಾಲ್ಯಾಂಡ್ನಲ್ಲಿ ಇದೇ ಮೊದಲನೇ ಬಾರಿಗೆ ಹಿಂದೂಗಳ ಹೆಸರಿನಲ್ಲಿ ಹಿಂದೂ ಸಮ್ಮೇಳನಗಳನ್ನು ಮಾಡಿದ್ದಾರೆ ಅಂತ ಕೇಳಿ ಬಹಳ ಖುಷಿ ಆಯಿತು. 100 ವರ್ಷ ಬೇಕಾಯಿತು ನಾಗಾಲ್ಯಾಂಡ್ನಲ್ಲಿ ಹಿಂದೂ ಹೆಸರಿನಲ್ಲಿ ಸಮ್ಮೇಳನ ಮಾಡಲಿಕ್ಕೆ. ಗೃಹ ಸಂಪರ್ಕದ ನಂತರ ನಮ್ದೆಲ್ಲ ಹಿಂದೂ ಸಮಾಜೋತ್ಸವಗಳು ನಾವು ಮಾಡಿದ್ವಿ. ನಾವೆಲ್ಲರೂ ಸಹ ಒಂದು ಹಿಂದೂ ಸಮಾಜೋತ್ಸವಕ್ಕೆ ಭಾಗಿಯಾಗಿದ್ದೀವಿ. ಹಿಂದೂ ಸಮಾಜ ಉತ್ಸವಗಳು ಅಂತೇನು ಹಿಂದೆಗಡೆ ಬೋರ್ಡ್ ಹಾಕಿತ್ತು, ನಾವು ಬ್ಯಾಕ್ ಡ್ರಾಪಲ್ಲಿ ಬರ್ತಾ ಇತ್ತು, ಅದನ್ನು ನಾವು ಸ್ವಲ್ಪ ಮಾರ್ಪಾಟು ಮಾಡ್ಕೊಳ್ಬೇಕು. ಅಂದರೆ ಅಲ್ಲಲ್ಲ, ನಮ್ಮ ಹೃದಯದಲ್ಲಿ, ಮನಸ್ಸಿನಲ್ಲಿ ಹಿಂದೂ ಸಮಾಜ ಉತ್ಸವಗಳು ಹಿಂದೂ ಸಮಾನ ಉತ್ಸವಗಳಾಗಬೇಕು. ಎಲ್ಲಿವರೆಗೂ ಸಮಾಜ ಉತ್ಸವಗಳು ಸಮಾನ ಉತ್ಸವಗಳಾಗಲ್ಲ, ಅಲ್ಲಿವರೆಗೂ ಹಿಂದೂಗಳು ಮತ್ತು ನಮ್ಮ ಜಾತಿ ತಾರತಮ್ಯ ಒಟ್ಟಾಗಿ ಹೋಗಲಿಕ್ಕೆ ಸ್ವಲ್ಪ ಕಷ್ಟ. ಸ್ವಗೃಹೇ ಪೂಜ್ಯತೆ ಮೂರ್ಖ, ಸ್ವಗ್ರಾಮೇ ಪೂಜ್ಯತೆ ಪ್ರಭು, ಸ್ವದೇಶೋ ಪೂಜ್ಯತೆ ರಾಜ, ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ. ಪ್ರಭು ಶ್ರೀರಾಮಚಂದ್ರನಿಗೆ ಬಂದಂಥ ಅಷ್ಟೂ ವನವಾಸದ ಅನುಭವ 14 ವರ್ಷಗಳ ಕಾಲ ಅನುಭವಿಸಿದ ನಂತರವೂ ಸಹ ಇಡೀ ಪ್ರಪಂಚದಲ್ಲಿ, ವಿಶ್ವದ ಎಲ್ಲರ ಜನ ಮನಗಳಲ್ಲಿ ಚಿರಸ್ಥಾಯಿಯಾಗಿ ಸ್ಥಾನ ಪಡ್ಕೊಂಡಿರುವಂತಹ ಪುರುಷೋತ್ತಮ. ಯಾರು ತನಗೋಸ್ಕರ, ತನ್ನವರಿಗೋಸ್ಕರ ತನವನ್ನು ಎತ್ತರಕ್ಕೆ ಕರ್ಕೊಂಡೋಗಿ ಎಲ್ಲರನ್ನ ಕೈ ಹಿಡಿದು ಕರ್ಕೊಂಡು ಹೋಗ್ತಾರೆ, ಅವರೆಲ್ಲರೂ ಸಹ ಪ್ರಭು ಶ್ರೀರಾಮನ ಪ್ರತೀಕಗಳಂತ ನಾವಾದರೂ ಭಾವಿಸಬೇಕು. ನಮ್ಮ ಇಂಗ್ಲೀಷ್ನಲ್ಲಿ ಗ್ರಾಮ ಅಂತ, ಹಳ್ಳಿ, GRAMA ಗ್ರಾಮ. ಸ್ವಲ್ಪ ಆ ಜಿ ಅನ್ನೋದನ್ನು ಚೂರು ಪಕ್ಕಕ್ಕೆ ಸರಿಸಿದ್ರೆ ಉಳಿಯುವುದೇನು? ರಾಮ. ಪ್ರತಿ ಗ್ರಾಮದಲ್ಲೂ ರಾಮ ಇದ್ದಾನೆ. ಹಾಗಾಗಿ ಈ ಶತಾಬ್ದಿ ಕಾರ್ಯದ ಒಂದು ಪ್ರಾಂತ್ಯದಲ್ಲಿ ಕಾರ್ಯವನ್ನು ಅವರು ಚೆನ್ನಾಗಿ ಯೋಚನೆ ಮಾಡಿದರು. ಗ್ರಾಮ ಚರ್ಚಾ, ರಾಮಚರ್ಚಾ ಅಂತ. ರಾಮಚರ್ಚೆಗಳು ಚೆನ್ನಾಗಾಯ್ತಲ್ಲ. ಹೀಗೆ ಒಂದಲ್ಲ ಒಂದು ಯೋಚನೆಗಳನ್ನು ಇಟ್ಕೊಂಡು ನಾವು ನಮ್ಮ ಕೊಟ್ಟಿರುವಂತಹ ಜವಾಬ್ದಾರಿಗೆ, ಸಾಮಾಜಿಕ ಸಾಮರಸ್ಯಕ್ಕೆ ನಾವು ಕೆಲಸ ಮಾಡೋರಾಗಿದ್ದು ಅದಕ್ಕೆ ಸಾಮಾಜಿಕ ನ್ಯಾಯವನ್ನು ಕೊಡೋರಾಗಿ ಮುಂದೆ ಅದಕ್ಕೆ ನ್ಯಾಯವನ್ನು ಕೊಡಬೇಕು. ಸಂಘ ಕಾರ್ಯ ಮತ್ತು ಸಾಮರಸ್ಯ ಎರಡೂ ಬೇರೆ ಅಲ್ಲ. ಹಿಂದೂಗಳ ಸಂಘಟನೆ ಅಥವಾ ಸಾಮರಸ್ಯದ ಕಾರ್ಯ ಬೇರೆ ಅಲ್ಲ. ಎರಡೂ ಸಹ ನಮ್ಮದೇ ಕೆಲಸ. ಇದನ್ನು ಪೂಜನೀಯ ದತ್ತೋಪಂತ ಟೆಂಗಳಿಜಿಯವರು ಬಹಳ ವರ್ಷಗಳಿಂದಲೇ ಹೇಳಿಬಿಟ್ರು. ನಾವೆಲ್ಲರೂ ಸಹ ಮುಂಬರುವಂತಹ 2 ಕಾರ್ಯಗಳಲ್ಲಿ ತೊಡ್ಕೊಳ್ಬೇಕಿದೆ. ಒಂದು ಸಾಮಾಜಿಕ ಸದ್ಭಾವ. ಸಾಮಾಜಿಕ ಸಾಮರಸ್ಯ ಬೇರೆ, ಸದ್ಭಾವ ಬೇರೆ ಅಲ್ಲ. ಸಾಮಾಜಿಕ ಸದ್ಭಾವ ಸಭೆಗಳಿಗೆ ಜಾತಿ ಪ್ರಮುಖರನ್ನೇ ಒಂದು ಕಡೆ ಸೇರಿಸಿ ಅವರುಗಳೊಟ್ಟಿಗೆ ನಾವು ಸಭೆಗಳನ್ನು ಮಾಡೋರಿದ್ದೀವಿ. ಅದಾದ ನಂತರ ಪ್ರಮುಖ ನಾಗರಿಕರ ಗೋಷ್ಠಿಗಳಿದೆ. ಅಲ್ಲೂ ಸಹ ಎಲ್ಲ ಸಮುದಾಯದವರು ಬರ್ತಾರೆ. ಸಾಮಾಜಿಕ ಸದ್ಭಾವವನ್ನು ಜಾಗೃತಿ ಮಾಡಬೇಕು. ಹಾಗಾಗಿ ನಮಗೆ ಸಿಕ್ಕಿರೋಂಥ ಒಂದು ಅವಕಾಶ, ಸಂಘ ಶತಾಬ್ದಿಯ ವಸ್ತುಲ್ಲಿ ನಾವಿದ್ದೀವಿ. ನಾವೆಲ್ಲರೂ ಶತಮಾನವನ್ನು ನಮ್ಮ ಕಣ್ಣಾರೆ ನೋಡಿರೋಂಥ ಕಾರ್ಯಕರ್ತರಾಗಿದ್ದೀವಿ. ಸಂಘ ಕಾರ್ಯ ಜೊತೆಗೆ ನಾವು ಸಹ ಜೋಡಿಸ್ಕೊಂಡು ಕೆಲಸ ಮಾಡೋಣ. ಅಸ್ಪೃಶ್ಯತೆ, ಅಸಮಾನತೆ, ಮೇಲು ಕೀಳು ಇವೆಲ್ಲವನ್ನು ತೊಡೆದು ಹಾಕಿ ತೆರೆದ ಮನಸ್ಸಿಂದ ನಾವೆಲ್ಲರೂ ಹಿಂದೂ, ನಾವೆಲ್ಲರೂ ಒಂದು, ನಾವೆಲ್ಲರೂ ಸಹ ಮುಂದಾಗಿ ಸದೃಢ
ಸುಭದ್ರ ದೇಶವನ್ನು, ರಾಷ್ಟ್ರವನ್ನು ಕಟ್ಟುವಂತಹ ಯೋಚನೆಯನ್ನು ಮಾಡೋಣ. ಭಾರತ್ ಮಾತಾ ಕಿ ಜೈ. ಒಂದೇ ಮಾತರಂ.